ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಿಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಮುಂದೆ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂಗೌರೀಂದ್ರಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಲಲಿತಾಂಬಿಕಾಯೈ ನಮೋ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಕ್ಷೇತ್ರೇಶೇ ನಮಃ. ಓಂ ನವದುರ್ಗಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಓಂ ಜಾತವೇದಸನ್ಯಾದಿ ಮಹಾರೂಪಾಯ ನಮಃ. ಓಂ ಕಾತ್ಯಾಯಿನೇ ನಮಃ. ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನ ಸಂಪನ್ನೇ ನಮಃ. ಓಂ ಭುವನೇಶ್ವರಿ ನಮಃ. ಓಂ ಲಲಿತಾಂಬಿಕಾಯ ನಮಃ. ನಿತ್ಯಕ್ಲಿನ್ನಾಯ ನಮಃ. ನಿರುಪಮಾಯ ನಮಃ. ಓಂ ಬ್ರಾಹ್ಮ್ಯೇ ನಮಃ. ಓಂ ಮಾಹೇಶ್ವರಿ ನಮಃ. ಓಂ ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ಓಂ ವಾರಾಕ್ಯೇ ನಮಃ. ಓಂ ಇಂದ್ರಾಣ್ಯೇ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ಸರಸ್ವತ್ಯೇ ನಮಃ. ಓಂ ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ. ಓಂ ಕೈವಲ್ಯದಾಯಿನೇ ನಮಃ. ಓಂ ಮಹಾರೂಪಾಯ ನಮಃ. ಓಂ ಸರಸ್ವತ್ರೇ ನಮಃ. ಓಂ ಶ್ರೀಪದೇ ನಮಃ. ಓಂ ಸರ್ವಮಂಗಳೇ ನಮಃ. ಓಂ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮೋ ನಮಃ. ಮಹಾಲಕ್ಷ್ಮೀ ನಮೋ ನಮಃ. ಮಹಾಲಕ್ಷ್ಮೀ ನಮೋ ನಮಃ. ಸರ್ವಮಂಗಳೆಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಬೆಳಗಿನ ಶುಭೋದಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡದಿರ್ತಕ್ಕಂತಹ ಎಲ್ಲ ತಾಯಂದಿರಿಗೂ ಎಲ್ಲ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಸಹಿತ ಶುಭ ಮಂಗಳವಾರ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ದಿನವೂ ಒಂದು ವಿಶೇಷ. ಯಾಕೆಂದರೆ ಇನ್ನೇನು ಆಗೋ ಈಗೋ ಅಂದರೆ ಆಗಮಿಸುತ್ತೆ ಆಷಾಢ ಮಾಸ. ಜ್ಯೇಷ್ಠ ಆಷಾಢ, ಅದರಲ್ಲೂ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಮುಗಿಯುವಂತಹ ಕಾಲ. ಇನ್ನು ನಾಳೆ ಬೆಳಗಿನ ಸೂರ್ಯೋದಯ ಹುಣ್ಣಿಮೆ ಇರತಕ್ಕಂಥದ್ದು. ಹಾಗಾಗಿ ಒಂದಷ್ಟು ತಂತ್ರಸಾರಗಳನ್ನು ಮಾಡಿಕೊಳ್ಳಿಕ್ಕೆ ನಾಳೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದಿನ ಅಂದರೆ ಅದು ತಪ್ಪಾಗೋದಿಲ್ಲ. ನಾಳೆ ವಿಶೇಷವಾಗಿರ್ತಕ್ಕಂಥದ್ದು ಜ್ಯೇಷ್ಠ ಮಾಸದ ಹುಣ್ಣಿಮೆ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಅಂಧಕಾರವನ್ನು ದೂರ ಮಾಡುತ್ತೆ. ಜ್ಯೇಷ್ಠ ಮಾಸದ ಹುಣ್ಣಿಮೆಯೆಂದು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನಗಳಲ್ಲಿ ಅಥವಾ ಮಾಡುವಂತಹ ಶುಭ ಕಾರ್ಯಗಳಲ್ಲಿ ಅಥವಾ ಯಾವುದೇ ಒಂದು ದೇವತಾ ದರ್ಶನವನ್ನು ನಾಳೆ ನೀವು ಮಾಡತಕ್ಕಂಥದ್ದು, ಅದರಲ್ಲೂ ಬುಧವಾರದ ಮಹಾವಿಷ್ಣು ವಿಶೇಷವಾಗಿ ವರಹಾದೇವರ ಅನುಗ್ರಹವನ್ನು ನಾಳೆ ನೀವು ಸಿದ್ಧಿಸ್ಕೊಳ್ಬೋದು. ಹುಣ್ಣಿಮೆಯ ಅನುಷ್ಠಾನ, ಹುಣ್ಣಿಮೆಯ ಪೂಜಾ ಅನುಷ್ಠಾನ ಅಂದರೆ ಅದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇನ್ನು ನಾಳೆ ಹುಣ್ಣಿಮೆ ಆದರೂ ಇವತ್ತೇ ಅದರ ಬಿಂಬಗಳಿದೆ. ಹಾಗಾಗಿ ಇವತ್ತು ಚಂದ್ರಶೇಖರನ ಆರಾಧನೆ, ಶುಭ ಮಂಗಳವಾರ, ಗೌರಿಯ ಆರಾಧನೆ. ಜಾತವೇದಸೇ ಸುನವಾಮ ಸೋಮರಾತೀತೋ ನಿದಹಾತಿ ವೇದಾಹ ಸನಪ್ಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಧ್ವಲಂತೀಂ ವೈಲೋಚನೀಂ ಕರ್ಮಪರೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸಕಲ ವಿಧವಾದಂಥ ದುಃಖಗಳಿಂದ ಮುಕ್ತರಾಗಲಿಕ್ಕೆ ಎಂತಹ ಸಂಕಷ್ಟಗಳ ಬಂದರೂ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಅದು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಹಾಗೆ ಜಯದುರ್ಗೇಂ ಜಯದುರ್ಗೇಂ ಜಯದುರ್ಗೇಂ, ಆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ದುಃಖಗಳಿಂದ ದೂರವಿದ್ದು ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ. ಇವತ್ತು ಮೈಸೂರಿನ ಅಧಿದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿಗೂ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಮಂಗಳವಾರ ಮತ್ತು ಶುಕ್ರವಾರ ಬಂತು ಅಂದರೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆ. ಸರ್ವಮಂಗಳಿಗೆ ಹರಿದ್ರ ಕುಂಕುಮದಿಂದ ಅಭಿಷೇಕವನ್ನು ನಡೆಸಿ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಡೆಸಿ ಗೋಕ್ಷೀರದಿಂದ ಅಭಿಷೇಕ ಆದ ನಂತರ ಅಮ್ಮನವರಿಗೆ ನಡೆಸುವಂಥ ಅಲಂಕಾರ ಇದೆಯಲ್ಲ, ಅದು ಆನಂದವೇ ಆನಂದ. ಏನೇ ಆದರೂ ಸಕಲ ವಿಧವಾದಂತಹ ಸೌಂದರ್ಯಕ್ಕೆ ಅಧಿದೇವತೆಯಾಗಿರ್ತಕ್ಕಂಥ ಮಹಾವಿಷ್ಣು, ಎಲ್ಲ ಸೌಂದರ್ಯಗಳನ್ನೂ ಅಡಗಿಸಿಟ್ಟುಕೊಂಡಿರ್ತಕ್ಕಂಥವನು ಮಹಾವಿಷ್ಣು ಅಂತ ಹೇಳ್ತಾರೆ. ಹಾಗಾಗಿ ವಿಷ್ಣುವಿನ ಮುಂದೆ ಮತ್ತೊಂದು ಸೌಂದರ್ಯ ಇದೆಯಾ? ಸಾಧ್ಯವೇ ಇಲ್ಲ. ಅದನ್ನೇ ಅನ್ನಮಯ್ಯ ಅವರು ಹೇಳ್ತಾರೆ. ಅನ್ನಮಯ್ಯನ ಕೀರ್ತನೆಯಲ್ಲೂ ಬರುತ್ತದು. ಮಹಾವಿಷ್ಣುವಿನ ಸೌಂದರ್ಯದ ಮುಂದೆ ಮತ್ತೊಂದು ಸೌಂದರ್ಯ ಇಲ್ಲ. ಎಲ್ಲ ಸೌಂದರ್ಯಗಳನ್ನು ಅಡಗಿಸಿಟ್ಕೊಂಡಿರ್ತಕ್ಕಂಥದ್ದು ಸ್ವಾಮಿಯ ಈ ಪಾದಗಳಲ್ಲಿ. ಅಷ್ಟು ಅದ್ಭುತವಾದಂಥದ್ದು ಪಾದ ಗೋವಿಂದನ ಪಾದ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಅಂದರೆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣುದೇವರ ಆರಾಧನೆ ಮಾಡುವಂಥ ಈ ಶುಭ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಆದರೆ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಯಾರೆಲ್ಲರೂ ಸಹಿತ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಮೊದಲು ಮಾಡಬೇಕಾದಂತಹ ಕಾಯಕ ನಿಮ್ಮ ಮನೆ ದೇವರ ಮುಂದೆ 2 ದೀಪ ಹಚ್ಚುವಂಥದ್ದು. ಮನೆ ದೇವರಿಗೆ ಹಚ್ಚುವಂಥ ದೀಪ, ಆ ದೀಪವನ್ನು ದರ್ಶನ ಮಾಡಿಕೊಂಡು ಆಚೆ ನಡೀತಕ್ಕಂಥದ್ದೇ ಕ್ರಮ.
ಯಾರೊಬ್ಬರ ವಾಸ್ತುಗೃಹದಲ್ಲಿ ದೇವರಿಗೊಂದು ದೀಪನೂ ಹಚ್ಚಿದಿರ ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡಪ್ಪ ಅಂತ ದೇವರನ್ನ ಕೇಳ್ಕೊಳ್ತೀವಿ. ಆದರೆ ಭಗವಂತನ ಸಾನ್ನಿಧ್ಯದ ಮೇಲೆ 2 ದೀಪ ಹಚ್ಚಲಿಕ್ಕೆ ನಮ್ಮ ಕೈಲಾಗದಂಥ ರೀತಿ ಇರ್ತೀವಿ. ಎಷ್ಟೋ ಜನದ ಕುಟುಂಬಗಳಲ್ಲಿ ಇವತ್ತಿಗೂ ಇದು ನಡೀತಾ ಇದೆ. ಆದರೆ ಮತ್ತಷ್ಟು ಕುಟುಂಬದಲ್ಲಿ ಬೆಳಿಗ್ಗೆ ಎದ್ದು ಮೊದಲು ಮಾಡುವಂಥ ಕಾಯಕ ದೀಪವನ್ನು ಹಚ್ಚುವಂಥದ್ದು, ಅಥವಾ ಒಂದು ನಂದಾದೀಪ ನಿರಂತರವಾಗಿ ವರ್ಷದ 365 ದಿನ ನಿರಂತರವಾಗಿ ದೀಪವನ್ನು ಹಚ್ಚುವ ಕ್ರಮವೂ ಇವತ್ತಿಗೂ ಕೆಲವು ವಾಸ್ತುಗಳಲ್ಲಿದೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಇವತ್ತಿಗೂ ಮೊದಲು ಮಾಡುವ ಕೆಲಸ ಏನು? ಬೆಳಗ್ಗೆ ಎದ್ದು ಸ್ನಾನ ಬೇಗ ಮುಗಿಸ್ಕೊಂಡು ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ಬರುವ ಒಳಗೆ ಎದ್ದು ಸ್ನಾನ ಮುಗಿಸ್ಕೋಬೇಕು. ಸೂರ್ಯ ರಥವನ್ನೇರಿ ಕೂತಾಗಲೂ ಸಹಿತ ನಾವು ಕಾಲು ಚಾಚ್ಕೊಂಡು ಮಲ್ಕೊಂಡಿದ್ರೆ ಆ ವಾಸ್ತುಗೃಹ ಯಾವತ್ತೂ ಅಭಿವೃದ್ಧಿ ಆಗಲ್ಲ ಅಂತ ಶಾಸ್ತ್ರಗಳು ಸಾರಿ ಸಾರಿ ಹೇಳ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದ್ದು. ಅದಕ್ಕೆ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅನುಷ್ಠಾನಗಳನ್ನು ಯಾರು ಮಾಡ್ತಾರೋ, ಯಾರ ವಾಸ್ತುಗೃಹದಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕೂ ಮುನ್ನ, ಸೂರ್ಯ ಎದ್ದೇಳೋದಕ್ಕೂ ಮುನ್ನ, ಸೂರ್ಯ ರಥವನ್ನೇರಿ ಕೂರೋದಕ್ಕೂ ಮುನ್ನ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ನಿಮ್ಮ ಪ್ರಧಾನ ದ್ವಾರವನ್ನು ತೆಗೆದು ಆ ಸೂರ್ಯನ ಕಿರಣಗಳು ಮನೆಯೊಳಗೆ ಬೀಳುವ ತರಹ ಮಾಡಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರ ವಾಸ್ತುಗೃಹಕ್ಕೆ ಸೂರ್ಯನ ಕಿರಣಗಳು ಒಳಗಡೆ ಬರುತ್ತೋ, ಸೂರ್ಯ ರಥವನ್ನೇರಿ ನಂತರ ಆ ಬರ್ತಕ್ಕಂಥ ಆ ಹೊಂಬಣ್ಣದ ವಿಶೇಷವಾಗಿರ್ತಕ್ಕಂಥ ಆ ಒಂದು ಕಿರಣಗಳು, ಸೂರ್ಯನ ಕಿರಣಗಳು, ಆ ಕಿರಣ ವಾಸ್ತುಗೃಹ ಪ್ರವೇಶ ಮಾಡಿದ್ರೆ ಆ ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ. ಯಾರೊಬ್ಬರು ಮಾಡಿರುವಂಥ ತಂತ್ರ ಮಂತ್ರ ಯಂತ್ರ ದೋಷ ದೂರ. ಅದಕ್ಕೆ ವಾಸ್ತು ಪ್ರಕಾರ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆ ವಾಸ್ತುವಲ್ಲೂ ಸಹಿತ ಸೂರ್ಯನ ಕಿರಣ ಯಥೇಚ್ಛವಾಗಿ ಮನೆಗೆ ಬರಬೇಕು. ಮನೆ ದೇವ್ರ ಮನೆಗೆ ಸೂರ್ಯನ ಕಿರಣ ಬೀಳಬೇಕು. ನೀವೆಲ್ಲಿ ದೇವ್ರನ್ನ ಆರಾಧನೆ ಮಾಡ್ತಿರ್ತೀರಲ್ಲ, ಆ ದೇವರ ಆರಾಧನಾ ಸ್ಥಳದಲ್ಲಿ ಭಗವಂತನ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಆ ಪ್ರಾಂತ್ಯದಲ್ಲಿ ಎಂತಹ ತಂತ್ರ ಮಂತ್ರ ಯಂತ್ರ ದೋಷವಿದ್ದರೂ ಎಲ್ಲವೂ ಹೊಡೆದೋಗುತ್ತೆ. ಅಂತಹ ವಿಶೇಷತೆ ಸೂರ್ಯದೇವರಿಂದ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಶುಭ ಮಂಗಳವಾರ, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ವಿಶೇಷವಾದಂಥ ಮಂಗಳವಾರ. ಜ್ಯೇಷ್ಠ ಮಾಸದಲ್ಲಿ ಸಾರ್ವತ್ರಿಕವಾಗಿ ಒಂದಷ್ಟು ಪ್ರಯಾಣಗಳು ಜಾಸ್ತಿ. ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ದೇವತಾ ದರ್ಶನ ಎಲ್ಲವೂ ಇರುತ್ತೆ. ಆದರೆ ದೇವತಾ ದರ್ಶನ, ಪುಣ್ಯಕ್ಷೇತ್ರ ಅಥವಾ ಮನೆಗಳಲ್ಲಿ ನಡೆಯುವಂತಹ ದೇವತಾ ಕಾರ್ಯ, ಊರುಗಳಲ್ಲಾಗುವಂತಹ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಹಾಗೆ ಊರ ಹಬ್ಬ, ಈ ಊರ ಹಬ್ಬಗಳು ಸಹಿತ ಸಾಮಾನ್ಯಕ್ಕೆ ಇದೇ ಸಮಯದಲ್ಲಿ ಸಾಕಷ್ಟು ಕಡೆ ಇದೆ. ಅದರಲ್ಲೂ ಬೆಂಗಳೂರಿನ ನಗರ ದೇವತೆ ತಾಯಿ ಅಣ್ಣಮ್ಮನಂತೂ ಪ್ರತಿಯೊಂದು ಭಾಗಗಳಿಗೂ ಕರ್ಕೊಂಡು ಹೋಗ್ತಾರೆ. ಅಣ್ಣಮ್ಮನ ಉತ್ಸವ ಮೂರ್ತಿಗೆ ವಿಶೇಷವಾದಂಥ ಅಲಂಕಾರ, ಆ ಒಂದೊಂದು ತೋಮಾಲೆಗಳನ್ನು ಮಾಡುವಂಥ ರೀತಿ ಇದೆಯಲ್ಲ, ಅಬ್ಬಬ್ಬ, ಆ ತೋಮಾಲೆ ಮಾಡುವಂತಹ ಕೈಗಳಂತೂ ಅದೇನು ಶ್ರಮವೋ, ಅದೆಷ್ಟು ಆನಂದವೋ. ಆ ತೋಮಾಲೆ ನೋಡಲಿಕ್ಕೆ 2 ಕಣ್ಣುಗಳ ಸಾಲದು. ಅಷ್ಟು ಬೃಹತ್ ಮಟ್ಟದಲ್ಲಿ ತೋಮಾಲೆಗಳನ್ನು ಮಾಡ್ತಕ್ಕಂತಹ ಕ್ರಮ ಇವತ್ತಿಗೂ ಹೂ ಕಟ್ಟೋರ ಕೈಲಿದೆ. ಆದರೆ ಇದೆಲ್ಲವೂ ಸಹಿತ ಆ ಭಗವತಿಯ ಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಅಲಂಕಾರ ಮಾಡಿಸಿ ಊರಿನ ಅಥವಾ ಗ್ರಾಮದ ಆಯಾ ಪ್ರಾಂತ್ಯಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ದೇವರ ಉತ್ಸವವನ್ನು. ಹಾಗೆ ಆ ಊರಿನಲ್ಲಿರ್ತಕ್ಕಂಥ ಯಾರೆಲ್ಲರೂ ಇದ್ದಾರೋ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಕಾರ್ಯಕ್ರಮ ಅಂತ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿದಾಗ ಮನೆಗಳಿಂದ ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ಸಹಿತ ಆ ಊರು ಕರೆಸ್ಕೊಳ್ತಾರೆ ಪುನಃ. ಅಂದರೆ ಈ ಒಂದು ಊರಿನ ಹಬ್ಬಕ್ಕೆ ಎಲ್ಲರ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಬಂದು ಸೇರಲಿ ಅಂತ. ಊರಲ್ಲಿರ್ತಕ್ಕಂಥ ಹಬ್ಬಕ್ಕೆ ಮನೆ ಮಕ್ಕಳನ್ನು ಮದುವೆ ಮಾಡಿಕೊಟ್ಟಾದರೂ ಸಹಿತ ಅವರಿಗೆ ಮಕ್ಕಳು ಮೊಮ್ಮಕ್ಕಳಾಗಿದ್ದರೂ ಸಹಿತ ಅವರು ಬಂದು ಈ ಊರ ಹಬ್ಬಕ್ಕೆ ಪಾಲ್ಗೊಳ್ತಾರೆ. ಪ್ರತಿ ವರ್ಷಕ್ಕೊಂದಾವರ್ತಿ ಬಂದು ಸೇರ್ತಾರೆ. ನೋಡಿ, ಬಂಧುತ್ವವನ್ನು, ಬಾಂಧವ್ಯವನ್ನು ಬೆಸೆತಕ್ಕಂಥ ಹಬ್ಬಗಳು ಹೀಗೆ ಒಂದೊಂದು ಇರ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪೂಜೆ ಮಾಡುವಾಗ ಅಥವಾ ಒಂದು ಪ್ರವಚನ ಕಾಲ ಅಥವಾ ಯಾವುದೇ ಒಂದು ಶುಭ ಸನ್ನಿವೇಶ ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಆಚರಣೆ ಮಾಡುವಂಥ ಕ್ರಮ ಇದೆ. ಹಾಗೆ ಒಂದು ವಿಶೇಷವಾಗಿ ಒಂದು ಹಬ್ಬದ ಅಡುಗೆ ಅಂತ ಮಾಡ್ತಾರೆ, ಅಥವಾ ಅವರವರ ಶಕ್ತಿ ಅನುಸಾರ ಅವರ ಪದ್ಧತಿಗಳೇನಿದೆಯೋ ಆ ಥರ ಅಡುಗೆಗಳನ್ನು ಮಾಡ್ತಾರೆ. ಊಟಕ್ಕಾದರೂ ಸರಿಯೇ, ಎಲ್ಲಿ ಅಕಸ್ಮಾತು ನಿನ್ನ ದೇವರ ದರ್ಶನಕ್ಕೆ ಬರೋಕ್ಕಾಗದಿದ್ದರೂ, ಹಬ್ಬದ ಆಚರಣೆ ಬರೆದಿದ್ರು, ಆ ಪ್ರಸಾದ ರೂಪದಲ್ಲಿ ಊಟಕ್ಕಾದರೂ ಬಂದು ನಮ್ಮೆಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದಾಗಲಿ ಅಂತ. ಅಂದರೆ ಬಂಧುತ್ವ, ಬಾಂಧವ್ಯ ಎಂಬತಕ್ಕಂಥದ್ದು ಅಲ್ಲೇ ಪ್ರಾರಂಭ. ಅಂತಹದ್ರಲ್ಲಿ ಇವತ್ತು ಒಂದಷ್ಟು ಕುಟುಂಬಗಳಲ್ಲಿ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗದಂಥ ರೀತಿಯಲ್ಲಿ ಆಗೋಗ್ತಾ ಇದೆ. ಕಾಲ, ಸನ್ನಿವೇಶ ಅಥವಾ ಸಮಯ ತಪ್ಪು ಮಾಡಿದಾಗ ಒಬ್ಬರನ್ನೊಬ್ಬರು ದಂಡಿಸ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಯಾವುದೋ ರೀತಿ ಕೋಪದಲ್ಲಿ ನಡೆಸ್ಕೊಂಡು ಹೋಗತಕ್ಕಂಥದ್ದು ಅದಾಗಬಹುದು. ಆದರೆ ಆ ಒಂದು ಕ್ಷಣ ಬಿಟ್ಟರೆ ಅದರ ಹಿಂದಿನ ದಿನಗಳನ್ನು ನೆನೆಸ್ಕೊಳ್ಬೇಕಾದ್ದು ಧರ್ಮ ಅಲ್ವಾ? ಅದರ ಹಿಂದಿನ ದಿನಗಳನ್ನು ನೆನೆಸ್ಕೊಳ್ಬೇಕು, ಮುಂದೆ ಹೇಗಿರಬೇಕು ಅನ್ನೋದು ಆಲೋಚನೆ ಮಾಡಬೇಕು. ಎಷ್ಟೋ ಜನ್ಮ ದಾಟಿದ್ರೆ ಒಂದು ಮಾನವ ಜನ್ಮ ಅಂತ ಹೇಳ್ತಾರೆ. ಒಂದು ಮಾನವ ಜನ್ಮ, ಆ ಮಾನವ ಜನ್ಮದಲ್ಲಿ ಹೇಗೆಲ್ಲ ಇರಬೇಕು, ಯಾವೆಲ್ಲ ಬಂಧು ಬಾಂಧತ್ವ ಇರಬೇಕು,
ಆ ಬಂಧುತ್ವದಲ್ಲಿ ಒಂದು ಬಾಂಧವ್ಯವನ್ನು ಹೇಗೆ ಗಟ್ಟಿಪಡಿಸ್ಕೊಳ್ಬೇಕು ಆ ಚಿಂತನೆ ಮಾಡಬೇಕು. ಆ ಚಿಂತನೆಯನ್ನು ಮಾಡದಿರ ನಾವು ಹೆಜ್ಜೆ ಹಾಕ್ತೀವಿ ಅಂದರೆ ಅದು ಸಾರ್ಥಕತೆಯ ಬದುಕಲ್ಲ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಒಂದು ಸ್ವಲ್ಪ ಆಸ್ತಿಗೋ ದುಡ್ಡು ಕಾಸಿಗೋ ಅಥವಾ ಅವರ ಇಚ್ಛೆಗೋ ಅಥವಾ ಅವ್ರಿಗೆ ಇಷ್ಟ ಬೇಕಾಗಿರ್ತಕ್ಕಂಥ ಇಷ್ಟ ಬಂದಂಥ ರೀತಿ ಇರಲಿಕ್ಕಾಗಲಿಲ್ಲ ಅಂಥೇಳಿ ಮನೇಲಿರ್ತಕ್ಕಂಥ ಮಕ್ಕಳು ಅಥವಾ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಥವಾ ಕುಟುಂಬಸ್ಥರು ಎಲ್ಲರೂ ವಿಭಜನೆ ಆಗಿಬಿಟ್ಟಿರ್ತೀರಿ, ಬೇರೆ ಬೇರೆ ಆಗೋಗ್ಬಿಟ್ಟಿರ್ತೀರಿ. ಒಂದೇ ಊರಲ್ಲಿ ತನ್ನ ಕುಟುಂಬದ ತನ್ನ ಮನೆಯ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗ್ದಿರ ಅಥವಾ ಬರುವಂಥ ಮನಸ್ಸಿಲ್ದಿರ ಅದೇ ಪಕ್ಕದ ಮನೆಯವರು ಕಾರ್ಯಕ್ರಮಕ್ಕೆ ಬಂದು ಆ ಮನೆಯಿಂದ ಹಾಗೆ ಹೊರಡುವಂಥ ಪದ್ಧತಿ ಇವತ್ತೆಷ್ಟು ಕುಟುಂಬಗಳಲ್ಲಿಲ್ಲ. ಏನು ಸಾಧನೆ ಮಾಡ್ತೀರಿ? ಯಾವುದನ್ನು ಸಾಧನೆ ಮಾಡಿ ಏನು ಪ್ರಯೋಜನ ಆಯಿತು? ಹೋಗಬೇಕಾದ್ರೆ ಬರಬೇಕಾದ್ರೆ ಏನೂ ಇಲ್ಲ ಅಂತ ಪ್ರಪಂಚಕ್ಕೆ ಗೊತ್ತಿದೆ, ಆದರೆ ಸಾಧನೆ ಮಾಡೋದು ಮಾತ್ರ ಬಿಡೋದೇ ಇಲ್ಲ. ಆ ಸಾಧನೆಯ ಹಾದಿಯನ್ನು ಆದಷ್ಟು ನೀವು ಕಡಿವಾಣ ಹಾಕಬೇಕು. ಸಾಧ್ಯವಾದಷ್ಟು ಮನಸ್ಸನ್ನು ಹಗುರತೆ ಇಟ್ಕೊಳ್ಬೇಕು. ಆ ಹಗುರತೆಯಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಆದಷ್ಟು ಒಂದು ಬಂಧುತ್ವದಲ್ಲಿದ್ದು ಸಾಧ್ಯವಾದರೆ ಮಧ್ಯಾಹ್ನದ ಅನ್ನಪ್ರಸಾದ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ. ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಯಾವುದಾದ್ರು ಒಂದು ಸಮಯ ಆದ್ರೂ ಮನೆ ಮಂದಿಯೆಲ್ಲ ಕೂತು ಊಟ ಮಾಡುವಂಥ ಪದ್ಧತಿ ಇಟ್ಕೊಳ್ಳಿ. ಆಗ ಒಬ್ಬರ ಮುಖ ಒಬ್ಬರು ನೋಡ್ದಂಗೆ ಆಗುತ್ತೆ. ಹಳಾದಿ ದರಿದ್ರ ಮೊಬೈಲ್ ಅಂತ ಬಂದು ಆ ಊಟ ಕೂತ್ಕೊಂಡಾಗಲೂ ಸಹಿತ ಒಬ್ರಿಗೊಬ್ರು ಕೂತು ಮಾತಾಡುವಂಥ ಪರಿಸ್ಥಿತಿ ಹಾಳಾಗೋಗ್ತಾ ಇದೆ. ಏನೋ ಇಡೀ ಪ್ರಪಂಚನೇ ತಲೆ ಮೇಲೆ ಬಿದ್ದವ್ರ ಥರ. ಅಥವಾ ಆ ಮೆಸೇಜ್ ಅವಾಗ ನಾವು ಓದ್ಬಿಡ್ಬೇಕು, ಅಥವಾ ಆ ಒಂದು ಕಾನ್ಸೆಪ್ಟ್ ಏನಿದೆ ನೋಡ್ಬಿಡ್ಬೇಕು. ನೋಡ್ತಾ ನೀವು ತಲ್ಲೀನರಾಗೋಗ್ಬಿಡ್ತೀರಿ. ಪಕ್ಕದಲ್ಲಿ ಕೂತಿರ್ತಕ್ಕಂಥ ಅವ್ರ ಪರಿಸ್ಥಿತಿ ಏನು? ನಿಮ್ಮೊಂದಿಗೆ ಏನೋ ಮಾತಾಡಬೇಕು, ಏನೋ ಬಾಯ್ಬಿಚ್ಚಿ ಮಾತಾಡಬೇಕು, ಅಥವಾ ಯಾವುದೋ ಸಮಸ್ಯೆ ಹೇಳ್ಕೋಬೇಕು, ಅಥವಾ ಒಂದು ಮನೆಯಲ್ಲಿರೋ ಕುಟುಂಬದ ಸಮಸ್ಯೆ ಯಾವುದೋ ಹೇಳಬೇಕು. ಯಾವುದಕ್ಕೂ ಸ್ಪಂದನ ಇಲ್ಲ. ಆಗಲೂ ಮೊಬೈಲೇ ಹಿಂಗಂತ ಇರಬೇಕು, ಒಂದು ತುತ್ತು ಇರುತ್ತೆ, ಹಿಂಗಂತ ಇರಬೇಕು, ತುತ್ತು ಎತ್ತಾ ಇರಬೇಕು. ಇಂತಹ ಪರಿಸ್ಥಿತಿ ಸಾಕಷ್ಟು ಕುಟುಂಬಗಳಲ್ಲಿದೆ. ಆದರೆ ಏನು ಮಾಡಿದ್ರು ಜೀವನೋಪಾಯ ಅಥವಾ ಬದುಕಿನ ರಕ್ಷಣೆ ಅಥವಾ ಬದುಕಿನ ಸೂಕ್ಷ್ಮತೆಗಳು ಇದಿಷ್ಟೇ ಪ್ರಪಂಚ. ಇಷ್ಟು ಪ್ರಪಂಚಕ್ಕೆ ಬೆಳಗಿನಿಂದ ಸಂಜೆವರೆಗೂ ಕಣ್ಣು ಹಾಳು ಮಾಡಿಕೊಂಡು ಮೊಬೈಲ್ ತಿರುಗಿಸ್ಕೊಂಡು ಅಥವಾ ಇನ್ನೇನೋ ಆಲೋಚನೆ ಮಾಡ್ತಾ ಮನೆ ಮಂದಿ ಎಲ್ಲರನ್ನೂ ದೂರ ಮಾಡಿಕೊಂಡು ಯಾರೊಬ್ಬರಿಗೂ ಸಂಬಂಧ ಇಲ್ಲದಂಥ ರೀತಿಯಲ್ಲಿ ನಮ್ಮ ನಡೆ ನಡವಳಿಕೆಗಳು ನಡೆದು ಬಿಟ್ಟರೆ ಏನು ಪ್ರಯೋಜನ? ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಇಂತಹದ್ದೇನಾದ್ರು ಮಾಡಿದ್ರ? ಅವತ್ತು ಬಂಧುತ್ವ ಹೇಗಿತ್ತು? ಇವತ್ತು ಯಥೇಚ್ಛವಾದಂಥ ರೀತಿ ಹಣಕಾಸಿದೆ. ಇವತ್ತು ಬೇಕು ಅಂದಿದ್ದು ಕಣ್ಣಿಗೆ ಬೇಕು ಅಂದಿದ್ದೆಲ್ಲವನ್ನು ಮನೆಗೆ ತಂದಿಟ್ಕೊಳ್ತೀವಿ ನಾವು. ಆದರೆ ಹಿಂದಿನ ಕಾಲಧರ್ಮ ಅದಲ್ಲ. ಹಿಂದಿನ ಕಾಲಧರ್ಮದಲ್ಲಿ ತಂದೆ ಕಾಲ ತಾತನ ಕಾಲದಲ್ಲಿ ಯಾವುದೇ ವಸ್ತು ನೋಡಿದ್ರು ಸಹಿತ ತರಬೇಕು ಅಂತ ಅವ್ರ ಮನಸ್ಸಲ್ಲಿ ತಂದುಕೊಳ್ತಿರಲಿಲ್ಲ. ಆಗ ವಸ್ತುಗಳು ಇಷ್ಟು ಕಾಣಿಸ್ತಾ ಇರಲಿಲ್ಲ. ಆದರೆ ಇವತ್ತು ಸೌಂದರ್ಯವರ್ಧಕವಾಗಿರ್ತಕ್ಕಂತಹ ಪದಾರ್ಥಗಳು ಸಾಕಷ್ಟು. ಹಿಂದೆ ನಿಮ್ಮ ತಾತ ಮುತ್ತಾತನ ಮನೆಗಳಲ್ಲಿ ಅಥವಾ ಅವರ ಕಾಲದಲ್ಲಿ ಮನೇಲಿ ಸೋಫಾ ಸೆಟ್ ನೋಡಿದ್ವಾ, ಡೈನಿಂಗ್ ಟೇಬಲ್ ನೋಡಿದ್ವಾ, ವಾಷಿಂಗ್ ಮಿಷಿನ್ ನೋಡಿದ್ವಾ, ಫ್ರಿಜ್ ನೋಡಿದ್ವಾ, ಯಾವ ವಸ್ತುಗಳನ್ನು ನೋಡಿದ್ವಿ? ಹೇಳಬೇಕಂದ್ರೆ ಅವು ಫ್ಯಾನೇ ಇಲ್ಲ, ಬೀಸಣಿಗೆ ಇರ್ತಿತ್ತು. ಪ್ರತಿಯೊಬ್ಬರ ಮನೆಗೂ ಒಂದು ಬೀಸಣಿಗೆ. ಅಂದರೆ ದೇಹ ಸಂಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಬಿಡ್ತಿದ್ರು. ಆಗ ಯೋಗ ಧ್ಯಾನ ಆ ಒಂದು ನಿಟ್ಟಿನಲ್ಲಿ ಕೆಲಸ ಆಗ್ತಿತ್ತು. ನೆಲದ ಮೇಲೆ ಕೂತು ಊಟ ಮಾಡ್ತಿದ್ರು. ಬಿಸಿ ಸಾಕಷ್ಟು ಸೆಕೆ ಆದರೆ ಫ್ಯಾನ್ ಅಂತ ಹೇಳಿಬಿಟ್ಟು ಒಂದು ಬೀಸಣಿಗೆ ತೊಗೊಂಡು ಈ ಕಡೆ ಆ ಕಡೆ ಎರಡೂ ಕೈಗಳಲ್ಲೂ ಬೀಸ್ಕೊಳ್ತಾ ಇದ್ರು. ಆಗ ಎಲ್ಲವೂ ಸಹಿತ ಆಗ್ತಾಯಿತ್ತು, ಎಲ್ಲವೂ ಸಹಿತ ನಮ್ಮ ಆಕ್ಟಿಂಗ್ ಆಗ್ತಿತ್ತು. ಕೆಲಸಗಳು ಬೆರಳುಗಳೆಲ್ಲ ಅದು ಕೆಲಸ ನಡೀತಿತ್ತು. ಕೈಯಲ್ಲಿ ಒಂದು ಕೆಲಸ ಅಂತ ಆಗ್ತಾಯಿತ್ತು. ಅಥವಾ ಎದ್ದು ಓಡಾಡಬೇಕಾಗಿತ್ತು. ತಂಪಾದಂಥ ಗಾಳಿ ಬೇಕು ಅಂದರೆ ಮನೆ ಹೊರಗಡೆ ಕೂತ್ಕೊಳ್ಬೇಕಾಗಿತ್ತು. ಇವತ್ತು AC ಆನ್ ಮಾಡಿಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಇಡೀ ದೇಹವನ್ನು ನಮ್ಮದಲ್ಲ ಅಂತ ಬಿಟ್ಬಿಡ್ತಾ ಇದ್ದೀವಿ. ಮನಸ್ಥಿತಿ ಯೋಚನೆ ಮಾಡಿ. ಎಲ್ಲಿಂದ ಎಲ್ಲೆಲ್ಲಿ ನಾವು ತಪ್ಪು ಹೋಗ್ತಾ ಇದ್ದೀವಿ, ಎಲ್ಲೆಲ್ಲಿ ದಾರಿ ತಪ್ತಾ ಇದ್ದೀವಿ. ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಒಗ್ಗೂಡಿಸ್ಕೊಳ್ಬೇಕಾದ್ದು ಒಂದು ಬಂಧುತ್ವ, ಒಂದು ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆ, ಇದೆಲ್ಲದರ ಬಗ್ಗೆ ಸರಿಯಾದ ಮಾಹಿತಿಯನ್ನು, ಸರಿಯಾದ ಜೀವನದ ಅಂಶಗಳನ್ನು, ಸರಿಯಾದ ಜೀವನದ ಪಾಠವನ್ನು ನಾವು ಕಲ್ತ್ಕೊಳ್ಳಿಲ್ಲ ಅಂದರೆ, ಕಲಿಸ್ತಿಲ್ಲ ಅಂದರೆ ನಾವಿರ್ತಕ್ಕಂಥ ರೀತಿಯೇ ನಮ್ಮ ಮನೆ ಮಕ್ಕಳು ನೋಡಿ ಕಲ್ತ್ಕೊಳ್ಳೋದಾಗೋಗುತ್ತೆ. ಈಗಾಗಲೇ ಸಾಕಷ್ಟು ಎಲ್ಲವೂ ಸಹಿತ ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಹಿಂದಿನ ಪದ್ಧತಿಯನ್ನು, ತಂದೆ ತಾತನ ಕಾಲದಲ್ಲಿದ್ದಂಥ ಪದ್ಧತಿಯನ್ನು ಬಿಟ್ಟಿದ್ದೀವಿ. ಇವತ್ತು ನಮ್ಮ ಕಾಲಕ್ಕೆ ಎಲ್ಲವೂ ಹೊಸತನ ಅಂತ ನೋಡ್ತಾ ಇದ್ದೀವಿ, ಹೊಸ ಬದುಕನ್ನು ಕಾಣ್ತಾ ಇದ್ದೀವಿ. ಇನ್ನು ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ಯೋಚನೆ ಮಾಡಿ. ಸಂಬಂಧ ಇಲ್ಲದಂಥ ರೀತಿ ಆಗೋಗುತ್ತೆ. ಈಗ ತಾಯಿ ಕೈಯಿಂದ ಹಾಲು ಕುಡಿಯುವಂಥದ್ದು ಮಕ್ಕಳ ಒಂದು ಧರ್ಮ. ಮುಂಬರ್ತಕ್ಕಂಥ ದಿನದಲ್ಲಿ ತಾಯಿನೂ ಸಹಿತ ಮೊಬೈಲ್ ಇಟ್ಕೊಂಡು ಮೂಲೆ ಕೂತ್ಕೊಂಡ್ಬಿಟ್ರೆ ಆ ಮಕ್ಕಳೇ ಎದ್ದೋಗಿ ಹಾಲು ಕಾಸ್ಕೊಂಡು ಕುಡಿಬೇಕಾಗತ್ತೆ. ಅಥವಾ ಆನ್ಲೈನ್ ಬುಕ್ ಮಾಡಿ ಒಂದು ಲೋಟ ಹಾಲು ಬೆಳಗ್ಗೆನೇ ತರಿಸಿ ಮನೇಲಿ ಹಾಲು ಕುಡಿಬೇಕಾಗತ್ತೆ. ಹಾಲು ಕಾಯಿಸೋಕ್ಕೂ ಬಾಧೆ ಅಲ್ವಾ? ಹಾಗೆ ಮುಂದೆ ದಿನ ಬದಲಾಗ್ತಾ ಹೋಗುತ್ತೆ. ಅಂದರೆ ದಿನ ಬದಲಾಗುತ್ತಾನೆ, ನಾವು ಬದಲಾಗ್ತಾ ಇರ್ತೀವಿ. ನಮ್ಮ ಬದಲಾವಣೆಯ ಪರ್ವ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊಳಂಗಾಗತ್ತೆ.
ಅದಕ್ಕಾಗಿ ಆ ಬಂಧುತ್ವ ಬಾಂಧವ್ಯ ಊರಬ್ಬಕ್ಕೆ ಮಾತ್ರ ಜನ ಬರ್ತಕ್ಕಂಥದ್ದಲ್ಲ, ಮನೆಯ ಕಾರ್ಯಕ್ರಮಕ್ಕೂ ಮನೆ ಮಂದಿ ಎಲ್ಲ ಸೇರಬೇಕು. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮಾಡುವ ಕಾರ್ಯಕ್ರಮ, ಎಲ್ಲರ ಒಗ್ಗೂಡಿಕೊಂಡಿರುವಂಥ ಒಂದು ಅದ್ಭುತವಾದಂಥ ಒಂದು ಜೇನಿನ ಗೂಡಿನ ಥರ ಇರಬೇಕು. ಒಬ್ಬ ವ್ಯಕ್ತಿ ಕಲ್ಲು ಹೊಡಿಬೇಕಾದ್ರೆ 100 ಬಾರಿ ಚಿಂತನೆ ಮಾಡಬೇಕು. ಒಬ್ಬ ವ್ಯಕ್ತಿ ಆಚೆ ಕಡೆಯಿಂದ ಬಂದು ನಮ್ಮ ಸಂಸಾರನ ಧೂಳು ಮಾಡಬೇಕಾದ್ರೆ, ಸಂಸಾರವನ್ನು ಕೆಡಿಸಬೇಕಾದ್ರೆ 1000 ಬಾರಿ ಯೋಚನೆ ಮಾಡಬೇಕು. ಅವ್ರ ಮನೇಲಿ ಪ್ರತಿಯೊಬ್ಬರು ಹದ್ದಿನ ಕಣ್ಣು ಥರ ಇದ್ದಾರಪ್ಪ, ಎಲ್ಲರೂ ಸಹಿತ ನಮ್ಮನ್ನು ನೋಡ್ತಿರ್ತಾರೆ, ಯಾರೋ ಒಬ್ಬರು ನಮ್ಮನ್ನು ಹಿಡಿದು ಕೂಡಿಸ್ಬಿಡ್ತಾರೆ ಅಂತ. ಯಾವತ್ತು ನಮ್ಮಲ್ಲಿ 4 ಮೂಲೆಗೂ 4 ಜನ ಸೇರ್ಕೊಂಡ್ಬಿಡ್ತೀವೋ, ಆಗ ಹೊರಗಡೆಯಿಂದ ಬರ್ತಕ್ಕಂಥ ರಾಕ್ಷಸರಿಗೆ, ಕಳ್ಳರಿಗೆ ಮತ್ತು ಬೇಡವಾದ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ. ಜೇನುಗೂಡು ಥರ ಮನೆ ಇರಲಿ, ಸಂಸಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮುಖದಲ್ಲೂ ನಗುಮುಖ ಇರಲಿ. ಸಮಸ್ಯೆ ಬಂದರೆ ಎಲ್ಲರದೂ ಸಮಸ್ಯೆ ಅಂತ ಹಂಚ್ಕೊಂಡು ಆ ಸಮಸ್ಯೆನ ಅವತ್ತು ಕ್ಲಿಯರ್ ಮಾಡ್ಕೊಳ್ಳೋಂಥ ಮನಸ್ಸು ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಸರ್ವಮಂಗಳೆಯನ್ನು ಪ್ರಾರ್ಥನೆ ಮಾಡ್ತಾ ಬೆಳಗಿನ ಶುಭೋದಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಒಂದು ಸಂಸಾರದ ಗುಟ್ಟು ಅದು ವ್ಯಾಧಿರೆಟ್ಟಾಗಬಾರ್ದು. ಸಂಸಾರದಲ್ಲಿರ್ತಕ್ಕಂಥ ಅದ್ಭುತವಾದಂತಹ ಚಿಂತನೆ, ಮನೇಲಿರ್ತಕ್ಕಂಥ ಹಿರಿಯರ ಆಲೋಚನೆ, ಮನೆಯಲ್ಲಿರಬೇಕಾಗಿರ್ತಕ್ಕಂಥ ಎಲ್ಲರ ರೀತಿ ಅದು ಎಲ್ಲರೂ ಅರ್ತು ಬಾಳಬೇಕು. ಬರೀ ಒಬ್ಬರಿಗೋ ಇಬ್ಬರಿಗೋ ಇದ್ದರೆ ನನ್ನ ಕುಟುಂಬ ಹೀಗಿರಬೇಕು ಆಗಿರಬೇಕು ಎಂಬತಕ್ಕಂಥ ಆಲೋಚನೆ ಅಲ್ಲ. ಮನೇಲಿರ್ತಕ್ಕಂಥ ಹಿರಿಯರು, ತಂದೆ ತಾಯಿಯ ಮನಸ್ಸು ಎಲ್ಲ ಮಕ್ಕಳನ್ನು ಒಗ್ಗೂಡಿಸಬೇಕು ಅಂತ. ಆದರೆ ಮಕ್ಕಳ ಮನಸ್ಸಲ್ಲಿ ಇರಬೇಕು, ನಮ್ಮಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ನಾವೆಲ್ಲ ಒಂದಾಗಿರಬೇಕು ಅಂತ. ನಮ್ಮ ಆ ಪ್ರೀತಿ ವಿಶ್ವಾಸವನ್ನು, ಬಂಧುತ್ವವನ್ನು, ಬಾಂಧವ್ಯವನ್ನು ಒಗ್ಗೂಡಿಸ್ಕೊಂಡ್ರೆ ಮಾತ್ರ ಅಲ್ಲಿ ನೆಮ್ಮದಿ. ಇವತ್ತಿಗೂ ಕೆಲವು ಕುಟುಂಬಗಳಲ್ಲಿ ಎಲ್ಲರೂ ಒಗ್ಗೂಡಿಕೊಂಡು ಚೆನ್ನಾಗಿರಬೇಕು ಎಂಬತಕ್ಕಂಥ ಆಸೆ ಇರುತ್ತೆ. ಅದರಲ್ಲಿ ಒಬ್ಬರಿಗೋ ಇಬ್ಬರಿಗೋ ಬಂದಾಗ ಯಾವುದಾದ್ರೂ ಒಂದು ವಿಚಾರದಲ್ಲಿ ರೌದ್ರಪಡಿಸ್ತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥದ್ದು, ಎಲ್ಲರ ಮನಸ್ಸನ್ನು ಹೊಡಿತಕ್ಕಂಥದ್ದು, ಛಿದ್ರ ಮಾಡ್ತಕ್ಕಂಥವ್ರು ಒಬ್ಬರೋ ಇಬ್ಬರೋ ಒಂದು ಕುಟುಂಬದಲ್ಲಿ ಇದ್ದೇ ಇರ್ತಾರೆ. ಅಂತಹವರು ಬಂದಾಗ, ಅಂತಹವ್ರ ಜೊತೆಯಲ್ಲಿದ್ದಾಗ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಅನ್ಯೋನ್ಯತೆಯ ಬದುಕನ್ನು ಕಾಣಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಸಾಧನೆ ಮಾಡಲೇಬೇಕು. ಅದು ದಿನಾ ಬೆಳಗಾರೆ ಹೊಡೆದಾಡುವಂಥ ಕೆಲಸ. ಇವತ್ತಿಗೂ ಕೆಲವು ಕುಟುಂಬಗಳಲ್ಲಿ ನೋಡಿ, 5 ಜನ 4 ಜನ ಇದ್ದರೆ, 4 ಜನದಲ್ಲಿ 3 ಜನ ಒಂಥರ ಇದ್ದರೆ, ಇನ್ನೊಬ್ಬರು ಪ್ರತ್ಯೇಕವಾಗಿರ್ತಾರೆ. ಈ 3 ಜನ ಒಂದು ಮಾತು ಹೇಳ್ತಿದ್ರೆ ಅದು ಇನ್ನೊಂದು ರೀತಿ ಇನ್ನೂ ಬೇರೆ ಥರ ಹೇಳ್ತಾರೆ. ಅಂದರೆ ಆ ಒಂದು ಕ್ಷಣದಲ್ಲೂ ರೌದ್ರಪಡಿಸ್ತಕ್ಕಂಥದ್ದು. ನನ್ನ ಮಾತೇ ನಡಿಬೇಕು, ನಾನು ಹೇಳಿದಾಗೆ ಆಗಬೇಕು, ನನ್ನ ಮಾತಿನಂತೆ ಇರಬೇಕು, ಅಥವಾ ಎಲ್ಲರೂ ನನ್ನ ಕಂಟ್ರೋಲೇ ಇರಬೇಕು. ಯಾರು ಕಂಟ್ರೋಲ್ ಇಟ್ಕೊಂಡು ಏನು ಮಾಡ್ತೀರಿ? ಇರುವ 4 ದಿವಸದ ಬದುಕಲ್ಲಿ ಅನ್ಯೋನ್ಯತೆಯ ಬದುಕನ್ನು ಕಂಡಾಗ ಎಷ್ಟು ಆನಂದ ಇರುತ್ತೆ ನೋಡಿ. ಇವತ್ತಿಗೂ ಸಹಿತ ಸಂಪಾದನೆ ಮಾಡೋದು ದೊಡ್ಡದಲ್ಲ, ಆ ಮಾಡಿರ್ತಕ್ಕಂಥ ಸಂಪಾದನೆಯನ್ನು ಹೇಗೆ ಸದ್ವಿನಿಯೋಗಪಡಿಸಬೇಕು. ಎಷ್ಟೋ ಜನ ಮನೆಗಳಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಂದ ಹಿಡಿದು ವಯಸ್ಸಲ್ಲಿರ್ತಕ್ಕಂಥ ಕಿರಿಯರವರೆಗೂ ಶ್ರಮಿಸ್ತೀರಿ, ಭಾಳ ಕಷ್ಟಪಡ್ತೀರಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡೋದೇ ಜೀವನ. ಕಷ್ಟಪಟ್ಟು ಕೂಡಿಟ್ಟು ಲಕ್ಷರುವ ಮನೆ ಮಂದಿ ಎಲ್ಲರೂ 4 ಜನ ಕೂತು ಹೊಟ್ಟೆ ತುಂಬ ಊಟ ಮಾಡಲ್ಲ. ಮೂತಿ ಮೇಲೆ 4 ಅಗಳು ಇಷ್ಟು ತಿಂದುಬಿಟ್ಟು ಕೈ ತೊಗೊಂಡು ಬರ ಓಡೋಗ್ಬಿಡೋದು. ಆ ಊಟ ಕೂತ್ಕೋಬೇಕಾದ್ರೂ ಒಂದು ಸಮಾಧಾನ ರೀತಿ. ಹಿಂದೆಲ್ಲ ಊಟದ ಪದ್ಧತಿ ಹೇಗಿತ್ತಪ್ಪ ಅಂದರೆ ಬೆಳದಿಂಗಳ ಊಟ ಅಂತಿತ್ತು. ಆ ಬೆಳದಿಂಗಳ ಊಟ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಬೆಳದಿಂಗಳ ಊಟ ಅದು ಸವಿದವನಿಗೆ ಬಲ್ಲ. ಇವತ್ತು ಬೆಳದಿಂಗಳ ಊಟ, ಇವತ್ತು ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರ ತಾಯಂದರು, ಒಂದಷ್ಟು ಜನ ನಿಮಗೆ ಬಿಟ್ಟು ನಿಮ್ಮ ಮನೆ ಮಕ್ಕಳಿಗೆ ಗೊತ್ತೇ ಇಲ್ಲ. ಇದು ಬೆಳದಿಂಗಳ ಊಟ ಗೊತ್ತಾ, ಅಥವಾ ತಾಯಿ ಹಾಕ್ತಕ್ಕಂಥ ಕೈತುತ್ತು ಗೊತ್ತಾ? ಮನೆಗೆ ತಾಯಿ ತನ್ನ ಮಕ್ಕಳು, ತನ್ನ ಪರಿವಾರ, ತನ್ನ ಪತಿದೇವರು, ತನ್ನ ಗಂಡನ ಎಲ್ಲರೂ ಸಹಿತ ಜೊತೆ ಕೂಡಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಅನ್ನ ಸಾಂಬಾರನ್ನ, ಅನ್ನ ರಸಮ್ಮ ಕಲಿಸ್ಬಿಟ್ಟು ಅದನ್ನು ಒಬ್ಬೊಬ್ರಿಗೂ ಕೈತುತ್ತು ಹಾಕ್ತಾ ಇದ್ರೆ, ಒಂದು ಕಡೆಯಿಂದ ಬರ್ತಾ ಇದ್ದರೆ ಈ ಕಡೆ ಹಾಕುವಷ್ಟೊಳಗೆ ಆ ಕಡೆ ತಿಂದು ಮುಗಿಸ್ಬಿಟ್ಟು 2ನೇ ಸತಿ ಕೈ ಮುಂದೆ ಬಂದಾಗ ಪಕ್ಕದಲ್ಲಿರ್ತಕ್ಕಂಥವ್ನು ನಾವು ಬೇಗ ತಿನ್ನಲ್ಲ, ನಾನು ಇನ್ನೊಂದು ತುತ್ತು ಬೇಗ ತಿನ್ನಬೇಕು ಅಂತ ಕೈ ಅಡ್ಡೋರು. ಆಗ ಎಷ್ಟು ಊಟ ಮಾಡ್ತಿದ್ವಿ ಅನ್ನೋದು ಯಾರಿಗೂ ಅರಿವಿರ್ತಿರಲಿಲ್ಲ. ಅದೇ ನೀವು ತಟ್ಟೆಗೆ ಅನ್ನ ಹಾಕ್ಕೊಳ್ಳಿ, ಇಷ್ಟನ್ನ ಹಾಕ್ಕೊಂಡು ಬಲವಂತವಾಗಿ ನೀವು ಕಲಸಿ ತಿನ್ನಬೇಕಾದ್ರೆ ಅಲ್ಲಿ ಮೈಭಾರ. ಅದೇ ಕೈತುತ್ತು, ಆ ಕೈತುತ್ತಿಗೆ ಅದರದ್ದೇ ಆದಂಥ ಸ್ವಾರ ಇತ್ತು, ಅದರದ್ದೇ ಆದಂಥ ಒಂದಷ್ಟು ಗತ್ತಿತ್ತು. ಅದನ್ನು ಅರ್ಥ ಮಾಡ್ಕೋಬೇಕು. ಆ ಕೈತುತ್ತು ತಿಂದು ಬೆಳೆದಂತಹ ಕುಟುಂಬಗಳು ಎಷ್ಟೋ ಇದೆ. ಆದರೆ ಇವತ್ತಿನ ಮಕ್ಕಳಿಗೆ ಕೈತುತ್ತು ಗೊತ್ತೇ ಇಲ್ವಲ್ಲ. ಕೈತುತ್ತು ಗೊತ್ತಾಗಿಲ್ಲ. ಯಾತಕ್ಕೆ ಗೊತ್ತಾಗಲ್ಲ? ಸಂಜೆ ಆದರೆ ತಾಯಂದರು ಸೀರಿಯಲ್ ನೋಡಬೇಕು, ಮಕ್ಕಳು ಆಚೆ ಕಡೆ ಟ್ಯೂಷನ್ಗೆ ಹೋಗಿ ಬರಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಶಾಲೆ ಆಗುತ್ತೆ, ಆಮೇಲೆ ಟ್ಯೂಷನ್ ಆಗುತ್ತೆ. ಮನೆಗೆ ಬಂದ ತಕ್ಷಣ ಆದರೆ 1-2 ಅಗಳ ತಿನ್ನೋದು, ಅನ್ನ ತಿನ್ನೋದು, ಇಲ್ಲಾಂದರೆ ಹಾಗೆಯೇ ಹಾಸಿಗೆ ಮೇಲೋ ಸೋಫಾ ಮೇಲೆ. ಕೆಲವು ಮಕ್ಕಳು ನೋಡಬೇಕು ಮನೆಗಳಲ್ಲಿ ಸೋಫಾ ಮೇಲೆ ಅಲ್ಲೇ ಮಲಗಿಬಿಟ್ಟಿರ್ತವೆ. ಆದರೆ ತಾಯಂದರು ಟಿ ವಿ ಆಫ್ ಮಾಡೋಗಿಲ್ಲ. ಯಾಕೆಂದರೆ ರಾತ್ರಿ 11 ಗಂಟೆವರೆಗೂ ಒಳ್ಳೆ ಈ ಕಾರ್ಯಕ್ರಮಗಳು ಬರ್ತಿರುತ್ತೆ, ನೋಡೋದು ನಿಮ್ಮ ತಪ್ಪಲ್ಲ ಅದು. ಆದರೆ ಅದರಲ್ಲಿ ಬಿಡುವು ಮಾಡಿಕೊಂಡು ಮಕ್ಕಳಿಗೆ ಕೂಡಿಸ್ಕೊಂಡು ಕೈತುತ್ತು ಹಾಕುವಂಥದ್ದಾಗಬೇಕು. ಆ ಮಕ್ಕಳಿಗೆ ಕೈತುತ್ತು ಹಾಕಿ ಒಂದು ಅದ್ಭುತವಾದಂಥ ಚಿಂತನೆ ಹೇಳಬೇಕು. ಹಿಂದೆಲ್ಲ ತಾಯಂದರು ಮಕ್ಕಳ ಕೈತುತ್ತು ಹಾಕ್ತಾ
ಒಂದು ವಿಶೇಷವಾಗಿರ್ತಕ್ಕಂಥ ಕಥೆಗಳು ಹೇಳೋರು, ಅವರ ಹಿಂದಿನ ಪರಂಪರೆ ಬಗ್ಗೆ ಹೇಳೋರು. ನಿಮ್ಮ ತಂದೆ ಈ ಥರ, ನಿಮ್ಮ ತಾತ ಈ ಥರ, ನಿಮ್ಮ ವಂಶದ ಹಿರಿಯರು ಈ ಥರ, ಅವರು ಬದುಕು ಬಂದಂತಹ ದಾರಿ ಹೀಗಿತ್ತು, ನಿಮ್ಮ ತಾತ ನಡೆದು ಬರ್ತಿದ್ರೆ ಆ ತಾತನ ನೋಡಲಿಕ್ಕೆ ಅಂತ 4 ಜನ ನಿಲ್ಲೋರಾಗಿದ್ದರು, ಅಥವಾ ತಾತನ ಒಂದು ಅಧಿಕಾರ, ತಾತ ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿಗಳು ಇಡೀ ಊರು ಜನಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದು, ನ್ಯಾಯಸ್ಥಾನದಲ್ಲಿದ್ದಂಥದ್ದು ನಿಮ್ಮ ತಾತನ ಕಾಯ್ತಾರ ಅಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳುವಂಥದ್ದು ಆ ತಾಯಿ ಮಾಡ್ತಿದ್ಲು ಕೆಲಸನ. ಆದರೆ ಇವತ್ತಿನ ಮನೇಲಿರ್ತಕ್ಕಂಥವ್ರು ಯಾರಾದರೂ ಅದನ್ನು ಹೇಳ್ತಿದ್ದೀರಾ? ಹೇಳುವಂಥ ಚಿಂತನೆ ಮಾಡ್ತಿದ್ದೀರಾ? ನಿಮ್ಮ ಕೆಲಸ ನೀವು ಬ್ಯುಸಿಯಾಗಿದ್ದೀರಿ. ಯಾಕೆಂದರೆ ನಿಮ್ಮ ಒತ್ತಡ. ಹಿಂದೆ ಮನೆಗಳಲ್ಲಿ ಯಾರೂ ತಾಯಂದರು ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗ್ತಿರಲಿಲ್ಲ. ಗಂಡ ಮನೆಯಲ್ಲಿ ಏನು ದುಡ್ಕೊಂಬರ್ತಾನೋ ದುಡ್ಕೊಂಬಂದಿದ್ರಲ್ಲಿ ಸಮೃದ್ಧಿಯಾಗಿ ಇಡೀ ಕುಟುಂಬವನ್ನು ಒಳ್ಳೆ ಪಕ್ವಾನ್ನ ಮಾಡಿ, ಅಡುಗೆ ಮಾಡಿ, ಅದನ್ನು 4 ಜನಕ್ಕೆ ಅಡುಗೆ ಬಡಿಸಿ, ಎಲ್ಲರನ್ನೂ ಕೂಡಿಸಿ ಬೇಕಾದಂಥ ಸೇವೆಗಳು ನಡೆಸ್ತಾ ಇದ್ರಿ. ಇವತ್ತು ಹಾಗಲ್ಲ. ನೀವು ಶ್ರಮಿಸಬೇಕು. ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡ್ಕೊಂಬರಕ್ಕೆ ಹೋಗಬೇಕು. ನಿಮ್ಮ ಸಮಯಕ್ಕೆ ಗಂಡನ ದುಡಿಬೇಕು. ಇಬ್ಬರು ದುಡ್ಕೊಂಡು ಸುಸ್ತಾಗಿ ಮನೆಗೆ ಬರೋದು, ಮಕ್ಕಳಿಗೆ ಶಾಲೆಗೆ ಮತ್ತು ಟ್ಯೂಷನ್ಗೆ ಫೀಸ್ ಕಟ್ಟೋದು, ನೀವು ದುಡ್ಕೊಂಬಂದು ಅವರದೇ ಮೇಲೆ ಇಡ್ತಿದ್ದೀರಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಜ್ಞಾನವಂತರಾಗಲಿಕ್ಕೋಸ್ಕರ, ನಿಮ್ಮ ಮಕ್ಕಳು ಬುದ್ಧಿವಂತರಾಗಲಿಕ್ಕೋಸ್ಕರ ಗಂಡ ಹೆಂಡತಿ ಇಬ್ಬರೂ ದುಡಿಯೋದು, ತೊಗೊಂಡೋಗಿ ಅವ್ರ ಎದೆ ಮೇಲೆ ಇಡ್ತೀರಿ. ಪ್ರಯೋಜನ ಏನಾಯಿತು? ನಿಮ್ಮ ತಲೆಯಲ್ಲಿರ್ತಕ್ಕಂಥ ಜ್ಞಾನವನ್ನೇ ನಿಮ್ಮ ಮನೆ ಮಕ್ಕಳಿಗೆ ಹೇಳಿಬಿಟ್ರೆ ಅವ್ರು ನಿಜಕ್ಕೂ ಸಂಸ್ಕಾರವಂತರಾಗ್ತಾರೆ. ಅದು ಹಾಗಲ್ಲ. ನಮ್ಮ ಮನಸ್ಸು ಏನಾಗ್ತದೆ, ಪಕ್ಕದ ಮನೆ ಮಗು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನನ್ನ ಮನೆ ಮಗು ಮಾತಾಡಬೇಕು. ಈಗಂತೂ ಬರ್ತಿರ್ತಕ್ಕಂಥ ಇವತ್ತಿನ ಕಾಲ ಪರಿಸ್ಥಿತಿ ಹೇಗಿದೆ ಅಂದರೆ, 2.5 ವರ್ಷದ ಮಗು ಪಟ 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 ಅಂತ ಇಂಗ್ಲೀಷಲ್ಲಿ ಮಾತಾಡ್ಬಿಡ್ಬೇಕು. ಅದರ ಆಟ ಪಾಠಗಳು, ಅದರ ಸ್ವತಂತ್ರತೆ ನಾವು ಕಿತ್ಕೊಂಡ್ಬಿಡ್ಬೇಕು, ತೊಗೊಂಡೋಗಿ ಶಾಲೆಗೆ ಹಾಕ್ಬಿಡ್ಬೇಕು. ಏನು ಅವಸ್ಥೆ! ಹಾಲು ಕುಡಿದು ಆಟ ಆಡ್ತಾ ಇಡೀ ಮನೆಯೆಲ್ಲ ಓಡಾಡಿಕೊಂಡು ಇರಬೇಕಾಗಿರ್ತಕ್ಕಂಥ ಕಾಲ, ಅದಕ್ಕೊಂದು ಬಂಧನ. ಮಕ್ಕಳಿಲ್ಲ 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 ಅಂತ ಹೊಡೆದಾಡೋರು 1000 ಜನ. ಆದರೆ ಮಕ್ಕಳಿಲ್ಲ ಅಂತ ಹೊಡೆದಾಡೋರು ಒಂದಷ್ಟು ಜನ. ಆದರೆ ಇರ್ತಕ್ಕಂತಹ ಮಕ್ಕಳ ಆ ಪ್ರೀತಿನ ಹೇಗೆ ಸಂಪಾದನೆ ಮಾಡ್ಕೋಬೇಕು, ಆ ಮಕ್ಕಳ ಮಧ್ಯದಲ್ಲಿ ಹೇಗೆ ನೀವು ಆನಂದವಾಗಿರಬೇಕು, ಆ ಚಿಂತನೆ ಇಲ್ದಿರ ಓಡಾಡೋವಂಥವ್ರು ಇನ್ನಷ್ಟು ಜನ. ಪಕ್ಕದ ಮನೆ ಮಗು ಹಾಗಿದೆಯಲ್ಲ, ನನ್ನ ಮನೆ ಮಗು ಹೀಗಿರಬೇಕು ಅಂಥೇಳಿ ಬೆಳಗಿನಿಂದ ಸಂಜೆವರೆಗೂ ಅದನ್ನು ಬೇಕಾದಷ್ಟು ಪನಿಷ್ಮೆಂಟ್ ಕೊಟ್ಟು ಅದನ್ನು ಇಲ್ಲದಂಥ ರೀತಿ ತಯಾರು ಮಾಡುವಂಥದ್ದು. ಒಬ್ಬೊಬ್ಬರ ಮಕ್ಕಳ ಮನಸ್ಥಿತಿ ಅವರ ಪೂರ್ವಜನ್ಮದ ಸುಕೃತದ ಪ್ರಕಾರ ಅವರ ಬದುಕಿರುತ್ತೆ. ಒಂದು ಮಗು ಜ್ಞಾನ ಇದ್ದಂಗೆ ಇನ್ನೊಂದು ಮಗು ಇರಲ್ಲ. ಒಂದು ಮಗುವಲ್ಲಿರ್ತಕ್ಕಂಥ ವಿದ್ಯೆ ಇನ್ನೊಂದು ಮಗುವಲ್ಲಿರಲ್ಲ. ಆ ಮಗು ಕೆಲವರು ಬಾಲ್ಯದಲ್ಲೇ ನೋಡಬೇಕು. ಆ ಬಾಲ್ಯದಲ್ಲೇ ಅವರು ಎಲ್ಲ ತರಹ ವಿದ್ವತ್ತಿರುತ್ತೆ. ಅಷ್ಟೇ ಯಾಕೆ, ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ತಿರಲ್ಲ, ಈ ಸರಿಗಮಪ ಆಗಿರಲಿ ಅಥವಾ ಮಕ್ಕಳ ಒಂದು ಎಷ್ಟೋ ಕಾರ್ಯಕ್ರಮಗಳು ಬರುತ್ತವೆ. ಅಂತಹ ಕಾರ್ಯಕ್ರಮಗಳು ಬಂದರೆ ಆ ಮಕ್ಕಳ ಕಾರ್ಯಕ್ರಮದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಡೀ ಕರ್ನಾಟಕದಾದ್ಯಂತ ನಮ್ಮವ್ರು ಕ್ಯಾಮ್ರಾ ತೊಗೊಂಡು ಓಡಾಡ್ತಾ ಇದ್ದರೆ ಎಷ್ಟು ಜನ ಮಕ್ಕಳು ನಮ್ಮ ಕ್ಯಾಮ್ರಾ ಸರಿ ಆಗ್ತಾರೆ ಗೊತ್ತಾ? ಅವರಿರೋ ಪ್ರತಿಭೆಗಳು ಹೇಗಿರುತ್ತೆ ಗೊತ್ತಾ? ಅದಕ್ಕೋಸ್ಕರನೇ ಹಳ್ಳಿಗಳು ಸುತ್ತಕೊಂಡು ನಮ್ಮ ರಾಜ್ಯದ ಮೂಲೆಗಳಲ್ಲಿ ಸುತ್ತಕೊಂಡು ಬರ್ತಕ್ಕಂಥದ್ದು ಜೀ ಕನ್ನಡ ಕ್ಯಾಮ್ರಾ ಇಟ್ಕೊಂಡು ಯಾಕೆ ಹೋಗ್ತಾರೆ ಅಂದರೆ, ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹುಡುಕೊಂಡು ಬರಲಿಕ್ಕೆ. ಅಂದರೆ ಆ ಮಗು ಇದ್ದ ಹಾಗೆ ನನ್ನ ಮಗು ಆಗಬೇಕು ಅನ್ನೋ ಆಸೆ ತಪ್ಪಲ್ಲ ಅದು. ಆದರೆ ಅದಕ್ಕಾಗಿ ಆ ಮಗುವನ್ನು ಹೇಗೆ ತೀಡಬೇಕು ಎಂಬತಕ್ಕಂಥ ಚಿಂತನೆ ಇರಬೇಕು. ಜೊತೆಗೆ ಆ ಮಗುವಿನಲ್ಲೂ ಸಹಿತ ಆ ಪೂರ್ವಜನ್ಮದ ಸುಕೃತ ಇರಬೇಕು. ಕೆಲವು ಮಕ್ಕಳು ನೋಡಿ, ಆ ಮಕ್ಕಳ ಬಾಯಲ್ಲಿ ಬರತಕ್ಕಂತಹ ಆ ಮಂತ್ರಗಳಾಗಿರಲಿ ಅಥವಾ ಸಂಗೀತ ಆಗಿರಲಿ, ಆ ಗೀತ ಕೀರ್ತನೆಗಳಾಗಿರಲಿ ಅಥವಾ ನಾಟ್ಯ ಆಗಿರಲಿ, ಕೆಲವೊಬ್ಬರಿಗೆ ಸುಮ್ಮನೆ ಒಂದು ಸ್ವಲ್ಪ ಹೇಳಿಕೊಟ್ರೆ ಸಾಕು, ಪಟ್ಟಂತ ಅಭ್ಯಾಸ ಮಾಡಿಬಿಡ್ತಾರೆ ಮಕ್ಕಳು. ಕೆಲವು ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶಂಖ ಊದ್ಕೊಂಡ್ರು ಶಂಖನ ಮುಟ್ಟೋದು ಸಹಿತ ಇಲ್ಲವು. ಅಂತಹ ಮಕ್ಕಳಿಗೆ ಬಲವಂತ ಮಾಗಸ್ನಾನ ಮಾಡಬಾರ್ದು. ಅವರಿಗೆ ಯಾವ ನಾಲೆಡ್ಜ್ ಇರುತ್ತೆ, ಯಾವುದ್ರ ಬಗ್ಗೆ ಅವರ ಆಸಕ್ತಿ ಇರುತ್ತೆ, ಅದ್ರ ಬಗ್ಗೆ ನಾವು ನೋಡಬೇಕು. ಮಕ್ಕಳ ಆಸಕ್ತಿಯನ್ನು ಅರಿತು ಮನೆಯಲ್ಲಿರ್ತಕ್ಕಂಥ ಪೋಷಕರು ಅದಕ್ಕೆ ಸಹಾಯ ಮಾಡಬೇಕು. ಪಕ್ಕದ ಮನೆಯಲ್ಲಿರ್ತಕ್ಕಂಥ ಮಗು ಡ್ಯಾನ್ಸರ್ ಇದ್ದಾನೆ, ಅವನು ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ, ಈ ಕಡೆ ಮಗು ಒಳ್ಳೆ ಸಂಗೀತ ಬರ್ತಾ ಇದೆ, ಅದು ಸಂಗೀತದಲ್ಲಿ ಮುಂದಿದೆ, ಮುಂದ್ಗಡೆ ಇರ್ತಕ್ಕಂಥ ಮಗು ಅದು ನಾಟ್ಯವೋ ಅಥವಾ ಇನ್ನೇನೋ ಒಂದು ರೀತಿ ಇದೆ ಅಥವಾ ನಾಟಕ ಚೆನ್ನಾಗಿ ಮಾಡುತ್ತೆ, ನನ್ನ ಮನೆ ಮಗು ಏನೂ ಮಾಡೋದಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಮ್ಮನೆ ಆಟ ಆಡ್ಕೊಂಡು ಬಿದ್ದಿರುತ್ತೆ ಅಂದರೆ, ಹಾಗಂದೇಳಿ ಆ 3 ಜನ ಮಕ್ಕಳನ್ನು ನನ್ನ ಮಗುನ ತೊಗೊಂಡು ತೋರಿಸಿ ಆ ಮಗುನ ಹೊಡೆಯೋದು ಮಾಡಿದ್ರೆ ಅದು ಸಂಸ್ಕಾರ ಅಲ್ಲ. ಆಸೆ ಇರಬೇಕು, ತಂದೆ ತಾಯಿಗೆ ಆಸೆ ಇರಬೇಕು, ನನ್ನ ಮಗುನೂ ಹಾಗೆ ಆಗಬೇಕು ಅನ್ನೋ ಆಸೆ ಇರಬೇಕು. ಆದರೆ ಇದರ ಪೂರ್ವಜನ್ಮದ ಸುಕೃತ ಹೇಗಿದೆಯೋ? ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಅವರ ಪೂರ್ವಜನ್ಮದ ಸುಕೃತದ ಮೇಲಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪೂರ್ವಜನ್ಮದ ವಾಸನೆ ಅಂತ ಹೇಳ್ತಾರೆ ಕೆಲವರು, ಅದೆಲ್ಲವೂ ಆ ಮಕ್ಕಳಲ್ಲಿರುತ್ತೆ. ನೋಡಿ, ಗರ್ಭದಲ್ಲಿ ಗರ್ಭ ನಿಂತಾಗ ಆಲೋಚನೆ ಮಾಡಿದಾಗ ಆ ಕುಟುಂಬ ಸಂತೋಷ ಪಡುತ್ತೆ. ನನ್ನ ಹೆಂಡತಿಗೆ ಇವತ್ತು ಗರ್ಭ ನಿಂತಿದೆ, ನಮಗೂ ಒಂದು ಸಂತಾನ ಆಗುತ್ತೆ, ಒಂದು ಹೆಣ್ಣಾಗಲಿ ಗಂಡಾಗಲಿ ಮುದ್ದಾದಂಥ ಒಂದು ಮಗು ನಮ್ಮ ಮನೆಗೆ ಬರುತ್ತೆ ಅಂತ ಅಲ್ಲಿಂದ ಗಂಡ ಹೆಂಡತಿ ಇಬ್ಬರು ಆಸೆ ಕಟ್ಕೊಳ್ತಾರೆ. ತಪ್ಪಲ್ಲ ಅದು.
ಅದು 9 ಮಾಸ ತುಂಬಿದ ನಂತರ ಆ ಮಗು ಡೆಲಿವರಿ ಆದಮೇಲೆ ತನ್ನ ಆಟಪಾಠಗಳನ್ನು, ತನ್ನ ಇರ್ತಕ್ಕಂಥ ರೀತಿಗಳನ್ನು ಅದು ಮತ್ತೊಂದು ಥರ ತೋರಿಸ್ತಾ ಹೋಗುತ್ತೆ. ಕೆಲವು ಮಕ್ಕಳು ನೋಡಿ, ಇನ್ನೂ ಹಾಸಿಗೆ ಮೇಲೆ ಇರುವಾಗಲೇ ಅದು ಆಟಪಾಠ, ನಗುಮುಖ, ಅವೆಲ್ಲ ಸ್ಮೈಲಿಂಗ್ ನೋಡಿದ್ರೆ ಯಾರಾದರೂ ಮಗು ನೆತ್ಕೋಬೇಕು ಅನಿಸುತ್ತೆ. ಒಂದಷ್ಟು ಮಕ್ಕಳು ನಗೋದು ಇಲ್ಲ, ಅಳೋದು ಇಲ್ಲ, ಏನೋ ವಿಚಿತ್ರ ವರ್ತನೆ ಮಾಡ್ತಿರುತ್ತೆ. ಇನ್ನಷ್ಟು ಮಕ್ಕಳಿರುತ್ತೆ, ಅದರ ಆಕ್ಟಿವಿಟಿ ನೋಡ್ತಾ ಇದ್ದರೆ, ಅದರಲ್ಲಿರ್ತಕ್ಕಂಥ ಒಂದು ಸ್ಪೀಡು, ಆ ಒಂದು ಮನ ಪರಿಸ್ಥಿತಿ ನೋಡಿದ್ರೆ ಭಯ ಆಗ್ತಾ ಇರುತ್ತೆ. ಇದೆಲ್ಲ ಯಾಕಾಗತ್ತೆ? ಆ ಚಿಕ್ಕ ಮಕ್ಕಳಿಗೆ ಯಾರೂ ಪಾಠ ಮಾಡಲ್ಲ, ಆದರೆ ಅದರ ಪೂರ್ವಜನ್ಮದ ಸಂಸ್ಕಾರ ಅಂತ ಇರುತ್ತಲ್ಲ, ಅದನ್ನು ಭಗವಂತ ಜೊತೆಯಲ್ಲಿಟ್ಟೆ ಕಳಿಸಿರ್ತಾನೆ. ಅದಕ್ಕಾಗಿ ಪಕ್ಕದ ಮನೆ ಮಕ್ಕಳನ್ನು ನೋಡಿ ನಮ್ಮನೆ ಮಕ್ಕಳ ಬಗ್ಗೆ ಚಿಂತನೆ ಮಾಡೋದು ಬೇಡ. ನಮ್ಮನೆ ಮಕ್ಕಳನ್ನು ನಾವು ಹೇಗೆ ತಯಾರು ಮಾಡಬೇಕು ಅನ್ನತಕ್ಕಂಥದ್ರ ಅರಿವನ್ನು ಇಟ್ಕೊಂಡ್ರೆ ಸಾಕು. ಅದು ಮಾಡೋದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂತಹ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬರುವಂತಹ ಪ್ರತಿಯೊಂದು ವಿಚಾರಗಳು, ಒಂದು ಕುಟುಂಬ, ಒಂದು ಸಂಸಾರ, ಒಂದು ಸಂಸಾರದ ನಗುಮುಖ, ಜೊತೆಗೆ ಎಲ್ಲಿ ನಾವು ತಪ್ಪು ಮಾಡ್ತಿದ್ದೀವಿ, ಆ ತಪ್ಪುಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೇಕಾಗಿದೆ ಎಂಬತಕ್ಕಂಥ ಧರ್ಮ ಸೂಕ್ಷ್ಮತೆಗಳನ್ನು ಒಂದಷ್ಟು ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇನ್ನು ಸಮಯ ಮುಂದೆ ಹೋಗ್ತಾ ಇರುತ್ತೆ. ಸಮಯ ಯಾರ ಮಾತನ್ನು ಕೇಳೋದಿಲ್ಲ. ಸಮಯ ಅದ್ರ ಪಾಡಿಗೆ ಅದು ಹೋಗ್ತಾನೆ ಇರುತ್ತೆ. ಅದರ ಹೋಗುವ ಸಮಯದ ಜೊತೆಗೆ ನಾವು ನಡೀತಾ ನಮ್ಮ ಕೆಲಸವನ್ನು ವೇಗವಾಗಿ ನಾವು ಮಾಡಬೇಕು. ಬನ್ನಿ, ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಇರತಕ್ಕಂಥ ಪಂಚಾಂಗ ಶ್ರವಣವನ್ನು ಇವತ್ತು ನೋಡೋಣ. ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಸಿದ್ಧಲಕ್ಷ್ಮೀ ನಮಃ, ಓಂ ಮೋಕ್ಷಲಕ್ಷ್ಮೀ ನಮಃ, ಓಂ ಜಯಲಕ್ಷ್ಮೀ ನಮಃ, ಸರಸ್ವತ್ಯೇ ನಮಃ, ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ. ಇನ್ನು ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥವರಲ್ಲಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ರತ್ನ. ಈ ರತ್ನವನ್ನು ಧರಿಸಿದ್ರೆ ಇದಕ್ಕೆ ಅದರದೇ ಆದಂತಹ ಗತ್ತಿರೋದ್ರಿಂದ, ಅದರದೇ ಆದಂಥ ಶಕ್ತಿ ಅದರಿಂದ, ಒಳ್ಳೆ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥದ್ರಿಂದ ಯಾರು ಈ ರತ್ನವನ್ನು ಧರಿಸ್ತಾರೋ, ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಯಾರು ಧರಿಸ್ತಾರೋ ಅವರ ಒಂದು ಮನಪರಿಸ್ಥಿತಿ ಅದು ಆದಷ್ಟು ಬೇಗ ಬದಲಾಗುತ್ತೆ. ಹೇಗೆ ಬದಲಾಗುತ್ತೆ? ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಅಭಿವೃದ್ಧಿಯತ್ತ ಪಯಣ ಬೇಕು. ತಾನು ಅಭಿವೃದ್ಧಿ ಆಗಬೇಕು, ತಾನು ಯಶಸ್ಸು ಕಾಣಬೇಕು, ತಾನು ಅಂದುಕೊಂಡ ಕೆಲಸ ಸಾಧನೆ ಆಗಬೇಕು, ತನ್ನ ಆರೋಗ್ಯ ಭಾಗ್ಯ ಚೆನ್ನಾಗಿರಬೇಕು, ಜೊತೆಗೆ ಸಭೆ ಸಮಾರಂಭಗಳಲ್ಲಿ ಹೋದಾಗಲೂ ಸಹಿತ ತಾನು ಮೇಲ್ಗೈಯಾಗಿ ಕಾಣಬೇಕು. ಇಂತಹ ಮನ ಪರಿಸ್ಥಿತಿಗೆ ಹತ್ತಿರದಲ್ಲಿ ನಿಂತು ಸಹಾಯ ಮಾಡುವ ಗುಣ ಈ ಒಂದು ಅದೃಷ್ಟ ರತ್ನಕ್ಕಿದೆ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಪ್ರತಿಯೊಬ್ಬರ ಹೃದಯ ಸಿಂಹಾಸನವನ್ನು ಆಳ್ತಾ ಇದೆ. ಇವತ್ತು ಸಾಕಷ್ಟು ಜನ ಈ ಒಂದು ಪೆಂಡೆಂಟನ್ನು ಧರಿಸಿ ಸಾಕಷ್ಟು ಜನ ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದಾರೆ. ಅಂತಹ ನಿಟ್ಟಿನಲ್ಲಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಯಾರು ಪೆಂಡೆಂಟನ್ನು ಧರಿಸಿರ್ತಾರೋ, ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯೋಗ ಮಾಡ್ತಕ್ಕಂಥವರೆಗೂ, ಹಾಗೆ ಮನೆಯಲ್ಲಿರ್ತಕ್ಕಂಥ ವಯಸ್ಸಾದಂಥ ಹಿರಿಯರವರೆಗೂ, ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವರಾಗಿರಲಿ ಅಥವಾ ತನ್ನ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥವರಾಗಿರಲಿ, ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 10/6/2025 ಮಂಗಳವಾರ ಚತುರ್ದಶಿ. ಇವತ್ತು ಅನುರಾಧ ನಕ್ಷತ್ರ. ನಾಳೆ ಬೆಳಗ್ಗೆ ಹುಣ್ಣಿಮೆಯ ಕಾರ್ಯಕ್ರಮ. ಮೊದಲೇ ಹೇಳಿದ್ದೇನೆ, ನಾಳೆ ಬೆಳಗ್ಗೆ ಪ್ರತಿಯೊಬ್ಬರು ಬುಧವಾರ ಆದ್ದರಿಂದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಹುಣ್ಣಿಮೆಯಂದು ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ವಿಷ್ಣು ಆಲಯಕ್ಕೆ ಹೋಗಿ ನಾಳೆ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಹುಣ್ಣಿಮೆಯಂದು ಮಾಡುವಂಥ ಅನುಷ್ಠಾನಗಳನ್ನು ಈ ಹಿಂದೆ ಸಾಕಷ್ಟು ಬಾರಿ ಹೇಳಿಕೊಟ್ಟಿದ್ದೇನೆ. ಹುಣ್ಣಿಮೆಯಂದು ನಾವು ಯಾವ ತಂತ್ರಗಳನ್ನು ಮಾಡಬೇಕು, ನಮ್ಮ ಕೈಗೆಟುಕುವಂತಹ ರೀತಿ ನಾವು ಮಾಡಿ ಅದರಿಂದ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ರೀತಿ, ಯಾವ ತಂತ್ರಸಾರವನ್ನು ಮಾಡಿದ್ರೆ ಅದರ ಫಲಾಫಲಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ ಎಂಬತಕ್ಕಂಥದ್ದು ರಹಸ್ಯವನ್ನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ. ಹಾಗಾಗಿ ಹೇಳಿರುವಂತಹದ್ದನ್ನೇ ಆಯ್ಕೆ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಪ್ರಸ್ತುತ ಇರತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಬೋದು. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳಿತಾಗಲಿ. ಅದರಲ್ಲೂ ನಕ್ಷತ್ರ ಮಹಾನಕ್ಷತ್ರವಾಗಿದೆ. ಮಹಾನಕ್ಷತ್ರವಾಗಿರ್ತಕ್ಕಂಥ ಈ ಶುಭ ದಿನ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇವತ್ತು ಹನುಮನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರ ಜೀವನ ಬೆಳಕಾಗಿ ನೆಮ್ಮದಿಯುತವಾಗಿರುವಂಥದ್ದಾಗಲಿ.
ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ವಿಶೇಷವಾಗಿರ್ತಕ್ಕಂಥದ್ದೇ ಇವತ್ತು. ಯಾಕೆಂದರೆ ಇವತ್ತು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಆ ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಬಹಳ ವಿಶೇಷವಾದಂಥ ರಾಶಿನೇ. ಕಾರಣ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆಗಳಿದೆ, ಒಂದಷ್ಟು ಮನಸ್ಸಿಗೆ ನೋವಿದೆ, ಒಂದಷ್ಟು ಲಾಭವಿದೆ. ಆದರೆ ನೋವು ಲಾಭ ಬೇಕು ಬೇಡ ಎಲ್ಲವೂ ಸೀದಾ ಈ ಶುಭ ದಿನ ನೋಡ್ತಾ ಇದ್ದೀರಿ. ಮಂಗಳವಾರ ಆದ್ದರಿಂದ ಇವತ್ತು ಮೇಷರಾಶಿಯವರು ಮೊದಲು ನೀವು ಮಾಡಬೇಕಾದ್ದು ದುರ್ಗಾದೇವಿಯ ಪ್ರಾರ್ಥನೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿದ್ದು ನಿಮ್ಮ ಮನೆ ದೇವರ ಹತ್ರ ನಿಂತು ಒಂದೆರಡು ನಿಮಿಷ, ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಮೆ ಜೀವನ ಕಷ್ಟ ಏನೋ ಇದೆ, ಆದರೆ ನಿಮ್ಮ ಜೀವನದಲ್ಲಿ ಒಂದು ಅಮೂಲ್ಯವಾಗಿರ್ತಕ್ಕಂಥ ಕ್ಷಣ ಯಾವುದು, ಅದನ್ನು ದೇವತಾ ಪ್ರಾರ್ಥನೆಗೆ ನಾವು ಕೊಡಬೇಕು. ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯನ್ನು ಆರಾಧನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಅಂದರೆ ಇವತ್ತು ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮೇಷರಾಶಿಯವರು ಒಳಿತನ್ನು ಕಾಣ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಹನುಮನ ಆರಾಧನೆ ಮಾಡಿ. ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ದೂರ ಪ್ರಯಾಣದಲ್ಲೂ ಲಾಭ ತಂದುಕೊಳ್ತೀರಿ. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಯಾರು ನಿಂದಕರಿರ್ತಾರೋ ಅವರ ಸ್ನೇಹವನ್ನು ಬೆಳೆಸ್ತೀರಿ. ಯಾರು ನಿಮ್ಮನ್ನು ದೂಷಣೆ ಮಾಡ್ತಿರ್ತಾರೋ ಅಂಥವ್ರ ಜೊತೆಗೆ ಮತ್ತೊಂದು ವ್ಯವಹಾರವನ್ನು ಮುಂದುವರಿಸ್ತೀರಿ. ಇವತ್ತು ಎಲ್ಲವನ್ನೂ ಬೇಡ ಅಂತ ಬಿಟ್ಟಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ಪುನಃ ಕೈಗೆತ್ತಿಕೊಳ್ತೀರಿ, ಅದನ್ನು ಮುಂದುವರಿಸ್ತೀರಿ. ಹಾಗೆ ಇವತ್ತು ಬೇಕು ಬೇಡಗಳ ಮಧ್ಯದಲ್ಲಿ ಇವತ್ತು ನಿಮ್ಮ ಪಯಣ. ಆದ್ದರಿಂದ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಇವತ್ತು ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ಮಧ್ಯಾಹ್ನ ಸರಿಸುಮಾರು 2 ಗಂಟೆ 12 ನಿಮಿಷದವರೆಗೂ ಹೀಗೆ ಅದೃಷ್ಟದ ಕ್ಷಣ ಅಂದರೂ ತಪ್ಪಲ್ಲ. ಆದರೆ ಬರುವಂಥ ಯಾವ ಕ್ಷಣಗಳಲ್ಲಿ ಎಂಥದ್ದೇ ಅಸಮಾಧಾನ ಆದರೂ ಅದರ ಫೈನಲ್ ರಿಸಲ್ಟ್ ಬಂದು ಒಳ್ಳೆಯದೇ ಆಗುತ್ತೆ. ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತು ಒಳ್ಳೆಯದಾಗುತ್ತೆ, ಒಳ್ಳೆಯದಾಗುವ ಕಾಲ ಇದೆ. ಭಗವಂತನ ಕೃಪೆ ನಿಮ್ಮ ರಾಶಿ ಮೇಲಿದೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇತ್ತೀಚಿನ ದಿನಗಳಲ್ಲಿ ಒಂದು ಕುದುರೆ ಮೇಲೆ ಕೂತು ಓಡಾಡ್ತಾ ಇದ್ದೀರಿ. ಅಂದರೆ ಭಾಳಷ್ಟು ವೇಗವಾಗಿ ನಿಮ್ಮ ಕೆಲಸ ತೊಗೊಂಡು ಹೋಗ್ತಾ ಇದ್ದೀರಿ. ಎಲ್ಲವೂ ಸಂತೋಷ ಸಂಭ್ರಮದಿಂದಲೇ ಇದ್ದೀರಿ. ಇವತ್ತಿನ ದಿವಸ ಸಹಿತ ಅಷ್ಟೇ ಸಂಭ್ರಮ ಇದೆ. ಆದರೆ ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 4 ಗಂಟೆವರೆಗೂ, 12 ಗಂಟೆ 12 ನಿಮಿಷ 4 ಗಂಟೆವರೆಗೂ ಏನೋ ಒಂದೊಂದು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಮನಸ್ಸು ನೆಮ್ಮದಿದಂತಲೇ ಇರುತ್ತೆ. ಜೊತೆಗೆ ಹೆಚ್ಚು ಜವಾಬ್ದಾರಿ ಇರತಕ್ಕಂಥ ಕಾಯಕ ಅಂತ ನೀವು ಅಂದ್ಕೊಂಡ್ರು ಯಾವುದೇ ಕೆಲಸನೂ ಪರಿಪೂರ್ತಿಯಾಗಿ ಆಗೋದಿಲ್ಲ. ಆದರೂ ಅದು ಪೆಂಡಿಂಗೇ, ಕೆಲಸ ಆಗೋದಿಲ್ಲ. ಆದರೂ ಒಂದು ಅಕಸ್ಮಾತ್ ಆಯ್ತಪ್ಪ ಪರವಾಗಿಲ್ಲ, ನಮ್ಮ ಮನಸ್ಸು ಸಮಾಧಾನವಾಯಿತು, ಏನೋ ಒಂದು ಕೆಲಸ ಗೆದ್ವಿ ಅಂದರೆ ಅದು ಪರಿಪೂರ್ಣತೆ ಅಲ್ಲ, ಸ್ವಲ್ಪ ಅಲ್ಲಿ ಪೆಂಡಿಂಗ್ ಇರುತ್ತೆ. ಆ ಪೆಂಡಿಂಗ್ ಅಂತಕ್ಕಂಥದ್ದು ಪುನಃ 2-3 ದಿವಸ ಮುಂದಕ್ಕೆ ಹೋಗುತ್ತೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಚಂಚಲತೆಯಿಂದಿದೆ. ವೃಷಭ ರಾಶಿ ವೃಷಭ ಲಗ್ನ, ಈ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದ್ರೂ ಗುರು ಹಿರಿಯರ ಮಾರ್ಗದರ್ಶನ ಬೇಕು. ಇಲ್ಲಿ ನಾನು ನಂದು ಅಂತಕ್ಕಂಥದಕ್ಕಿಂತ ನಾವೆಲ್ಲರೂ ಅಂತಕ್ಕಂಥ ಒಳ್ಳೆ ಮನಸ್ಸಿನಿಂದ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ. ಉದ್ದು ಕಡಲೆಬೇಳೆ ಎರಡೂ ಸಿದ್ಧ. ಉದ್ದು ಅಂದರೆ ರಾಹು, ಕಡಲೆಬೇಳೆ ಅಂದರೆ ಗುರು. ಈ ಎರಡೂ ಧಾನ್ಯಗಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಜೊತೆಗೆ ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ತಂದುಕೊಳ್ತೀರಿ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ತಾಮ್ರದ ತಟ್ಟೆ ಇದ್ದರೆ ಅಥವಾ ತಾಮ್ರದ ಬಟ್ಲು, ತಾಮ್ರದ ತಟ್ಟೆ, ಪಂಚಪಾತ್ರೆ, ಉದ್ಧರಣೆ ಯಾವುದಾದ್ರು ಸರಿ, ಒಟ್ಟು ಕಾಪರು ತಾಮ್ರದ್ದಾಗಿರಬೇಕು. ಅಂತಹ ತಾಮ್ರದ ತಟ್ಟೆಯಲ್ಲಿ ಅಥವಾ ಯಾವುದೋ ಒಂದು ಬಟ್ಲಲ್ಲಿ ಒಂದಷ್ಟು ನೀರು ಹಾಕಿ ನಿಮ್ಮ ಬಲಹಸ್ತವನ್ನು ಅದರಲ್ಲಿ ಆ ನೀರಲ್ಲಿ ಅದ್ದುವಂಥ ರೀತಿಯಲ್ಲಿ, ಅಂದರೆ ನೀರಿಗೆ ನಿಮ್ಮ ಬಲಹಸ್ತವನ್ನು ಹೀಗಿಟ್ಟು ಎಲ್ಲ ಕೈ ಅಂಗೈ ಪೂರ್ತಿ ನೀರಾಗಬೇಕು. ಅದು ತಾಮ್ರದ ತಟ್ಟೆ ಆಗಿರಬೇಕು. ಆ ಕೈ ಒದ್ದೆ ಆದ ನಂತರ ಅದರ ಮೇಲೆ ಒಂದು ನಾಣ್ಯವನ್ನು, ₹1 ನಾಣ್ಯವನ್ನು ಅದರಲ್ಲಿ ಹಾಕಿ ಕಣ್ತುಂಬ ನೋಡಿ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಂಡು, ಇವತ್ತು ರಾಹುಕಾಲದಲ್ಲಿ ನೀವು ಮನೇಲಿ ಇಲ್ದಿದ್ರೂ ಬೇಡ, ಮನೇಲಿರ್ತಕ್ಕಂಥವ್ರು ಹೇಳಿ, ರಾಹುಕಾಲದಲ್ಲಿ ಆ ನೀರನ್ನು ಬೇರೆ ಮಾಡಿ ಒಳಗಿರುವಂಥ ನಾಣ್ಯವನ್ನು ಅದಕ್ಕೆ ಕರ್ಪೂರ ತಗೊಂಡು ಕರ್ಪೂರ ಹಚ್ಚಲಿಕ್ಕೆ ಹೇಳಿ. ಇವತ್ತು ತಟ್ಟೆಯಲ್ಲಿರ್ತಕ್ಕಂಥ ನಾಣ್ಯ, ನೀವು ಏನು ₹1 ನಾಣ್ಯ ಹಾಕಿರ್ತೀರಲ್ಲ, ಅದು ರಾಹುಕಾಲದಲ್ಲಿ ನೀರನ್ನು ಚೆಲ್ಲಿ ರಾಹುಕಾಲ ಆದಮೇಲೆ ಆ ₹1ಗೆ ಒಂದು ಕರ್ಪೂರ ತೊಗೊಂಡು ಹಚ್ಚೋದ್ರಿಂದ ಖಂಡಿತ ಹೇಳ್ತೀನಿ ಸಾಕಷ್ಟು ಕರ್ಮಫಲ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಇದು ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಒಂದು ಅದೃಷ್ಟದ ಫಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ.
ಇವತ್ತು ಕೆಲವಷ್ಟು ವಿಚಾರಗಳಂತೂ ಅದೃಷ್ಟ ತರುವಂತಹದ್ದೇ ಇದೆ. ವೃತ್ತಿಯಲ್ಲಿ ಅಭಿವೃದ್ಧಿ, ಮಾಡುವಂಥ ಕೆಲಸ ಮತ್ತಷ್ಟು ಲಾಭ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾದ್ದರಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಆರಾಧನೆ ಮಾಡ್ತಾ ಸರ್ವಮಂಗಳೆಯ ಆರಾಧನೆ ನಡೆಸೋದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ನಿಮ್ಮ ಕಾಯಕದಲ್ಲಿ ಒಂದಷ್ಟು ಬದಲಾವಣೆ ಇದೆ. ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ ಮತ್ತಷ್ಟು ದಾರಿದೀಪ ಇದೆ. ಇವತ್ತು 2 ತುಳಸಿ ದಳವನ್ನು ಹನುಮನ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಜೈ ಶ್ರೀರಾಮ್ ಎಂಬತಕ್ಕಂಥ ಶ್ರೀರಾಮಚಂದ್ರನ ಮಹಾಮಂತ್ರವನ್ನು ಹೇಳುವಂಥದ್ದಾಗಲಿ, ಅಥವಾ ಹರಿನಮಃ ಪಾರ್ವತೀಪದಯೇ ಹರ ಹರ ಮಹಾದೇವ್ ಹಾಗೆ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಮಾಡಿದ್ರೆ ಮತ್ತಷ್ಟು ಅನುಕೂಲ. ಇದರ ಜೊತೆಗೆ ಒಂದು ಸಣ್ಣ ತಂತ್ರವಿದೆ. ಏನಪ್ಪ ಅಂದರೆ, ನಿಮ್ಮ ಎಡಹಸ್ತದ ಅಂಗೈಯಲ್ಲಿ 1 ಚಿಟಿಕೆಯಷ್ಟು ಅಕ್ಕಿಯನ್ನು ಹಾಕಿ, ಬಲಹಸ್ತದಲ್ಲಿ 1 ಚಿಟಿಕೆ ತೊಗರಿಬೇಳೆ ಇಟ್ಕೊಳ್ಳಿ. ಎಡಗೈಯಲ್ಲಿ ಅಕ್ಕಿ, ಬಲಗೈಯಲ್ಲಿ ತೊಗರಿಬೇಳೆ. ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು 2-3 ಬಾರಿ ದೃಷ್ಟಿ ತೆಗೆದು ಎರಡನ್ನೂ ಮಿಶ್ರಣ ಮಾಡಿ ನಂತರ ಅದನ್ನು ನೀರಿಗೆ ಹಾಕಿರ್ತಕ್ಕಂಥ ಪದಾರ್ಥವನ್ನು ಹೊರಗಡೆ ಗಿಡದ ಮೇಲೆ ಹಾಕಿ. ಇದನ್ನು ಮಿಥುನ ರಾಶಿಯವರು ಮಾಡಿದ್ರೆ ಇವತ್ತು ಪ್ರಸ್ತುತ ಇರತಕ್ಕಂಥ ದೋಷಗಳು, ಒಂದಷ್ಟು ಗಂಡಾಂತರಗಳು, ಒಂದಷ್ಟು ವ್ಯಾಜ್ಯದ ಸನ್ನಿವೇಶಗಳು ಎಲ್ಲವೂ ದೂರ ಆಗುತ್ತೆ. ಅಂತಹ ಅದ್ಭುತವಾದಂಥ ಈ ಚಿಕ್ಕದಾದಂಥ ಚುಟುಕ ಇವತ್ತು ಮಿಥುನ ರಾಶಿಯವರು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮಿಥುನ ರಾಶಿಯವರಿಗೂ ಆಯಿತು. ಹಾಗೆ ಒಂದಷ್ಟು ವಿಚಾರಗಳನ್ನು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಬೇಕಾದಂಥ ಕ್ರಮ ಇದೆ. ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಲಾಭ ನಷ್ಟ ಇರ್ತಕ್ಕಂಥ ಸಹಜವೇ. ಹಾಗೆ ಬರೀ ಹಣಕಾಸಿನ ಹಿಂದೆನೇ ಹೋಗಬಾರ್ದು, ಅಥವಾ ಅಧಿಕಾರದಿಂದಲೇ ಹೋಗಬಾರ್ದು. ಏನೇ ಆದರೂ ಕುಟುಂಬದ ಜೊತೆ ಇರಬೇಕು ಎಂಬತಕ್ಕಂಥ ಒಂದು ಸತ್ಯಾಂಶನ ತಿಳ್ಕೊಳ್ಬೇಕು. ಇವತ್ತು ನಿಮಗೇನಾದರೂ ಸ್ವಲ್ಪ ನೋವಾದರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರು ನೋವು ಪಡ್ತಾರೆ ಬಿಟ್ಟರೆ ಮತ್ತೊಬ್ಬರು ನೋವು ಪಡ್ತಕ್ಕಂಥದ್ದಲ್ಲ. ನಿಮ್ಮ ಪಾಕೆಟಲ್ಲಿ ತುಂಬ ಹಣ ಇದ್ದರೆ ಆಗ ನಿಮ್ಮನ್ನು ನೋಡೋ ದೃಷ್ಟಿ ಬೇರೆ ಆಗುತ್ತೆ ಹೊರಗಡೆ ಜನ. ನಿಮ್ಮ ಪಾಕೆಟಲ್ಲಿ ಹಣ ಇಲ್ದಿರ ನೀವು ಬರಿಗಾಲಲ್ಲಿ ನಡೆಯೋದಾದರೆ ಆಗ ನಿಮ್ಮನ್ನು ಯಾರೂ ಸಹಿತ ಹತ್ತಿರಕ್ಕೆ ಕರೆಯೋದಲ್ಲ, ನಿಮ್ಮ ಕಡೆ ತಿರುಗೂ ನೋಡೋದಿಲ್ಲ. ಆದರೆ ಅಂತಹ ಕ್ಷಣದಲ್ಲೂ ಸಹಿತ ನಿಮ್ಮ ಬಗ್ಗೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ಆಲೋಚನೆ ಮಾಡುವಂಥ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಮಾತ್ರ ಆಗಿರ್ತಾರೆ. ಅಂದರೆ ಆ ಸದಸ್ಯರಲ್ಲೂ ನಿಮ್ಮ ಈ ಪ್ರೀತಿ ವಿಶ್ವಾಸ ಅನ್ನೋದು ಅಷ್ಟು ತುಂಬಿಕೊಂಡಿರಬೇಕು. ಅದಕ್ಕೋಸ್ಕರ ಒಂದು ಜೇನುಗೂಡು ಥರ ಕುಟುಂಬ ಯಾಕಿರಬೇಕು ಅಂದರೆ, ಆ ಉದ್ದೇಶ ಅವನು ಬಡವ ಆಗಿರಲಿ ಶ್ರೀಮಂತ ಆಗಿರಲಿ, ಒಂದು ಸಂಪಾದನೆ ಮಾಡೋನಾಗಿರಲಿ ಮಾಡದಿರೇ ಇರ್ತಕ್ಕಂಥದ್ದಾಗಲಿ, ಹಣ ಇರಲಿ ಇಲ್ದಿರೇ ಇರಲಿ, ಆ ಎಲ್ಲ ಕಾಲದಲ್ಲೂ ಸಹಿತ ಒಂದೇ ಪ್ರೀತಿ ಇರಬೇಕು ಅಂಥೇಳಿ ಬಾಲ್ಯದಿಂದಲೇ ಅದನ್ನು ಮಕ್ಕಳಲ್ಲಿ ನಾವು ರೂಢಿಸ್ಬೇಕು. ಆಗಷ್ಟೇ ದೊಡ್ಡವರಾದ ಮೇಲೆ ಏರುಪೇರುಗಳ ಮಧ್ಯದಲ್ಲೂ ಆ ಕುಟುಂಬದಲ್ಲಿ ಹಸನ್ಮುಖಿತನ ಇರುತ್ತೆ, ಕಷ್ಟ ಅರಿವಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಬಂಧುತ್ವದಲ್ಲಿ ಒಂದು ಗಟ್ಟಿಯ ಒಂದು ಸಂಬಂಧ ಇರುತ್ತೆ. ಅದು ಮನೆಯಲ್ಲಿರ್ತಕ್ಕಂಥ ಪೋಷಕರು ಇನ್ನು ಮುಂದಾದರೂ ಅದನ್ನು ನಡೆಸ್ಕೊಂಡು ಹೋಗಿ, ಅದರಿಂದ ತುಂಬ ಒಳಿತನ್ನೇ ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ದೂರಭಾರ ಪ್ರಯಾಣ ಮಾಡಬೇಕು ಆಸೆ ಇದೆ, ವ್ಯಾಪಾರ ವ್ಯವಹಾರಗಳ ಬದಲಾವಣೆ ತರಬೇಕು ಅದರ ಚಿಂತನೆ ಇದೆ, ವಿದ್ಯಾರ್ಥಿಗಳು ಓದಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅದರ ಆಸಕ್ತಿ ಇದೆ. ಇಷ್ಟೆಲ್ಲ ವ್ಯವಸ್ಥೆಗಳು ಈ ಶುಭ ದಿನ ಇರೋದ್ರಿಂದ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಅಥವಾ ಗೌರಿಯನ್ನು ಆರಾಧನೆ ಮಾಡಿ ಈ ಶುಭ ದಿನ ರಾಹುಕಾಲದಲ್ಲಿ ತಪ್ಪದೇರ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಯಾರು ದುರ್ಗೆಯನ್ನು ಆರಾಧನೆ ಮಾಡ್ತಾರೋ ಅವರ ಜಾತಕದಲ್ಲಿ ರಾಹುವಿನಿಂದ ಉಂಟಾಗ್ತಕ್ಕಂಥ ದೋಷಗಳನ್ನು ಬೇಗ ದೂರ ಮಾಡ್ಕೊಳ್ತೀರಿ. ಯಾರೊಬ್ಬರ ಜಾತಕದಲ್ಲಾದರೂ ಸಹಿತ ರಾಹುವಿನಿಂದ ಉಂಟಾಗ್ತಕ್ಕಂಥ ದೋಷಗಳಿದೆಯಲ್ಲ ಅದು ಸಾಮಾನ್ಯವಾದ್ದಲ್ಲ. ರಾಹುವಿನಿಂದ ಉಂಟಾಗುವಂಥ ದೋಷ ಶನಿ ದೋಷಕ್ಕಿಂತ ಜಾಸ್ತಿ ಇರುತ್ತೆ. ಆದರೆ ಪ್ರಪಂಚಕ್ಕೆ ಕಾಣುವಂತಹವನು ಶನಿ ಮಾತ್ರ. ಆದರೆ ರಾಹು ಎಂಬತಕ್ಕಂಥದ್ದು ರಾಹುವಿನಿಂದ ಉಂಟಾಗ್ತಕ್ಕಂಥ ದೋಷಗಳಿಗೆ ಪರ್ಯಾಯವಿಲ್ಲ, ಪರಿಹಾರ ಇಲ್ಲ, ಬಹಳಷ್ಟು ಕಷ್ಟ ಇದೆ. ಅಲ್ಲಿ ಏನಪ್ಪ ಅಂದರೆ ಧ್ಯಾನ, ಭಕ್ತಿ, ಭಗವಂತನ ಪ್ರಾರ್ಥನೆ, ಇದಿಷ್ಟು ಮಾತ್ರನೇ ನಮಗೆ ಆಹಾರ ಸಿಗುವಂಥದ್ದು, ಅದಷ್ಟರಲ್ಲೇ ಪರಿಹಾರ ಸಿಗುವಂಥದ್ದು. ಅದನ್ನು ಮಾಡಿದರೆ ಒಳ್ಳೆ ಆಹಾರವೂ ಉಂಟು, ಒಳ್ಳೆ ಯೋಚನೆಯೂ ಉಂಟು. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಕಾಯಕವನ್ನು, ನಿಮ್ಮ ಚಿಂತನೆಯನ್ನು ಸರಿಯಾದ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗಿ. ಇವತ್ತು ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ, ಆದರೆ ಬೇಡವಾದ ವಿಚಾರಗಳು ಸಹಿತ ನಿಮ್ಮ ಮುಂದೆ ತಲೆದೂರುತ್ತೆ. ಹಾಗಾಗಿ ಇವತ್ತಿನ ದಿವಸ ಕೆಂಪು ಪುಷ್ಪಗಳಿಂದ, ಕೆಂಪು ಇರತಕ್ಕಂಥ ಹೂವುಗಳಿಂದ ದೇವರಿಗೊಂದು ಅರ್ಚನಾ ಸಂಕಲ್ಪವನ್ನು ಮಾಡಿ, ಅಥವಾ ಒಂದಷ್ಟು ಕೆಂಪು ಹೂವುಗಳನ್ನು ದೇವರ ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರಿಗೆ
ಒಂದಷ್ಟು ಎದೆ ಉರಿ ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ಕೋ, ಅಸಿಡಿಟಿಯೋ, ಅಥವಾ ಬೆನ್ನೋವೋ, ಅಥವಾ ಮೈಕೈ ನೋವೋ, ಯಾವುದೋ ಒಂದು ರೀತಿ ನಿಮ್ಮನ್ನು ಬಾಧಿಸಿ ಇಲ್ಲದಂಥ ರೀತಿ ನೋವು ಕೊಡುವಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಇವತ್ತು ಶಾಂತಿಯುತವಾಗಿ ಸಮಾಧಾನದಿಂದ ತಾವು ಏನು ಮಾಡಬೇಕಾದ್ರೂ ಒಂದು ಅರ್ಥೈಸ್ಕೊಂಡು ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು, ವಿಶೇಷವಾಗಿರ್ತಕ್ಕಂಥ ದೇವಿಯ ಉಪಾಸನೆಯನ್ನು ಮಾಡೋದು ಭಾಳಷ್ಟು ಉತ್ತಮ. ಇದಕ್ಕಾಗಿ ಒಂದಷ್ಟು ಉದ್ದಿನಬೇಳೆ, ಒಂದಷ್ಟು ಬೆಲ್ಲ, ಉದ್ದಿನಬೇಳೆ ಮತ್ತು ಬೆಲ್ಲವನ್ನು ಸಿಂಹರಾಶಿಯವರು ಬೆಳಗ್ಗೆ ಮನೆಯಲ್ಲಿ ದೇವರ ತಿಟ್ಟು ಪೂಜೆ ಮಾಡಿ ಅದನ್ನು ಹತ್ತಿರದಲ್ಲಿ ಯಾವುದಾದ್ರೂ ದೇವಾಲಯ ಕೊಡಿ. ಅಥವಾ ಅದು ಸಾಧ್ಯವಿಲ್ಲ, ಆಗ್ತಾಯಿಲ್ಲ, ಅಷ್ಟು ಶಕ್ತಿ ನಮಗಿಲ್ಲ ಅಂದರೆ 1-2 ಚಿಟಿಗೆಯಷ್ಟು ಬೆಲ್ಲ, 1 ಚಿಟಿಗೆಯಷ್ಟು ಉದ್ದಿನಬೇಳೆ ಇದನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಇದರಿಂದಲೂ ಸರಿಯಾದಂಥ ರೀತಿಯಲ್ಲಿ ಉಪಯುಕ್ತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲೊಂದು ಬದಲಾವಣೆ, ಇವತ್ತು ತಾವು ಅಂದುಕೊಂಡಿದ್ದನ್ನು ಸಾಧಿಸುವಂತಹ, ಸಾಧನೆ ಮಾಡುವಂಥ ಒಳ್ಳೆಯ ಅದೃಷ್ಟ ಇರತಕ್ಕಂಥ ಫಲಾಫಲಗಳು ಇವತ್ತು ಸಾಕಷ್ಟು ಇದೆ. ಇವತ್ತು ಯಾರೊಬ್ಬರಾದರೂ ಸಹಿತ ಕನ್ಯಾರಾಶಿಯವರು, ಅದರಲ್ಲೂ ಪ್ರತ್ಯೇಕವಾಗಿ ಕನ್ಯಾರಾಶಿಯವರು ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಂಥ ನಿಲುವು ಭಾಳ ಯೋಚನೆ ಮಾಡೇ ತೊಗೊಳ್ಬೇಕು. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರೋ ಮಾತನ್ನು ಕೇಳೋದು ಬೇಡ. ಎಲ್ಲರೂ ನಿಮ್ಮನ್ನು ಕೈ ಹಿಡಿದು ನಡೆಸೋರೆ, ಆದರೆ ಜೀವನದಲ್ಲಿ ಸರಿಯಾದ ಮಾರ್ಗಸೂಚಿಯನ್ನು ಕೊಡೋರು ಯಾರೂ ಇಲ್ಲ. ಆ ಕ್ಷಣದ ಪಾಠ ಎಲ್ಲರೂ ಮಾಡ್ತಾರೆ, ಆದರೆ ಮುಂದಾಗುವ ತೊಂದರೆಗೆ ಯಾರೂ ನಿಮ್ಮ ಕೈ ಹಿಡಿಯೋದಿಲ್ಲ. ಅದಕ್ಕಾಗಿ ಇನ್ನೊಬ್ಬರ ಮಾತು ಕೇಳಿ ಮುಂದೆ ಹೋಗೋದು ಬೇಡ. ಇವತ್ತು ನಿಮ್ಮ ಎಚ್ಚರಿಕೆಯಿಂದ ಇರಿ ಮತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಳಿ. ಭಗವತಿಯ ಅನುಗ್ರಹವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ಳುವಂಥದ್ದಿರಲಿ. ನೀವು ಮಾಡುವ ಕೆಲಸದಲ್ಲಿ ಬಲವಾದಂಥ ಒಂದು ಹೆಚ್ಚಿನ ಯಶಸ್ಸು ಬರಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಒಂದಷ್ಟು ಅಕ್ಕಿ, ಒಂದಷ್ಟು ಮೊಸರು, 1 ಸ್ಪೂನ್ ಮೊಸರು, 1 ಚಿಟಿಕೆ ಅಕ್ಕಿ, ಇದನ್ನು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಗಿಡದ ಮೇಲೆ ಹಾಕಿದ್ರೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಸರತಿ ಸಾಲಲ್ಲಿರ್ತಕ್ಕಂಥವ್ರು ಇದ್ದಾರೆ. ಯಾಕೆಂದರೆ ಕರೆಗೂ ನಾವು ಹೆಚ್ಚು ಸಮಯವನ್ನು ಕೊಡಬೇಕು. ಆದರೆ ವಿಚಾರಗಳೇ ಸಾಕಷ್ಟು ಆದಾಗ ಕರೆ ಸಮಯ ಎಲ್ಲೋ ಕಡಿಮೆ ಆಗ್ತಾ ಇದೆಯೋ ಅಂತ ನಮ್ಮ ಮನಸ್ಸಿಗಿದೆ. ಇರಲಿ, ಈಗ ಕರೆಯಲ್ಲಿ ಸಿದ್ಧರಾಗಿರ್ತಕ್ಕಂಥವ್ರು ಯಾರು, ಬನ್ನಿ ನೋಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಗುರುಜಿ. ಹೇಳಮ್ಮ. ಇದೇ ಗುರುಜಿ, ನೀವು ಒಂದು 6 ವರ್ಷ ಮುಂಚೆ ನಮ್ಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಿ ಗುರುಜಿ. ಹಂಗೆ ಆಯ್ತು, ನಂಬಿಕೆ ಇದೆ ಗುರುಜಿ. ಅದರಿಂದ ನಾವು ಇವಾಗ ಇದು ಮಾಡ್ತಾ ಇದ್ದೀವಿ ಗುರುಜಿ. ಮಗನ ಸ್ವಲ್ಪ ಕೇಳಬೇಕು ಗುರುಜಿ. ಅಂದರೆ ಈ 6 ವರ್ಷದ ಹಿಂದೆ ನಮಗೆ ಕರೆ ಮಾಡಿದ್ರ ತಾವು? ಮಾಡಿದ ಗುರುಜಿ. ನಿನ್ಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಣಮ್ಮ, ನೀನ್ ನೋಡ್ಕಮ್ಮ ಇಲ್ಲಿ ಫಸ್ಟು ಅಂತ ಹೇಳಿದ್ರಿ ಗುರುಜಿ. ಹಂಗೆ ಆಯ್ತು ಗುರುಜಿ. ಅದು ಹಂಗಾಗಿದ್ದು ಇದು ಮಾಡ್ದಿ ಗುರುಜಿ. ಆಗಲಿಮ್ಮ, ಆದಷ್ಟು ಬೇಗ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿರಲಿ. ಆ ತಾಯಿ ಶಂಕರಿಯ ಅನುಗ್ರಹ ನಿನಗೆ ಸದಾ ಇರಲಿ ಅಮ್ಮ. ಹೇಳು ತಾಯಿ. ಏನೋ ನಿಮ್ಮ ಇದು ಆಶೀರ್ವಾದ ಗುರುಜಿ. ನಮ್ಮ ಮಗಂದು ಒಂದು ಸ್ವಲ್ಪ ಕೇಳಬೇಕು ಗುರುಜಿ. ಹೇಳಮ್ಮ, ಏನು ಮಾಡ್ತಾನೆ ಮಗ? ಮಗ ಗಾರೆ ಕೆಲಸ ಮಾಡೋದು ಗುರುಜಿ. ಅಯ್ಯೋ, ಕೆಲ್ಸಕ್ಕೂ ಹೋಗಲ್ಲ, ಏನಕ್ಕೂ ಹೋಗಲ್ಲ, ಮನೇಲೇ ಇರ್ತದು. ಮೈಗೆ ಒಂಥರ ಅವ್ನಿಗೆ ಏನು ಹೋಗೋದು ಬರೋದು, ಯಾರೋ ಬಂದು ನಿಂತ್ಕೋತಾರೆ, ಯಾರೋ ಬಂದು ಕರೀತಾರೆ, ಯಾರೋ ಬಂದು ಇದು ಮಾಡ್ತಾರೆ ಅಂತ ಇದು ಮಾಡ್ತಾರೆ ಗುರುಜಿ. ಅದೇನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಗುರುಜಿ. ನೋಡ್ಲು, ಮೊದಲೇ ಬಡತನ, ಮೊದಲೇ ನಿನ್ನ ಆರೋಗ್ಯ ಪರಿಸ್ಥಿತಿ ಹೀಗೆ, ಈ ಕಡೆ ಸಂಪಾದನೆ ಇಲ್ಲ, ಮಗ ಸರಿಯಾದ ದಾರಿ ನಡೀತಾ ಇಲ್ಲ. ಹೇಗಿದೆ ನಿನ್ನ ಕಷ್ಟನಮ್ಮ? ಹೌದು ಗುರುಜಿ. ಅಮ್ಮ, ನಿಮ್ಮ ಕುಲದೇವರು ಯಾರು, ಮನೆ ದೇವರು ಯಾರು? ಹನುಮಂತರಾಯ ಅಂತ ಗುರುಜಿ. ಹದ್ದಿನಕಲ್ಲ ಹನುಮಂತರಾಯ, ಆತನ ಹೆಸರು ಹೇಳಿದ್ರೆ ಸಾಕು, ಭೂತ ಪ್ರೇತ ಪಿಶಾಚಿಗಳೆಲ್ಲ ಬಿಟ್ಟು ಓಡೋಗ್ತಾ ಇರ್ತವೆ. ಅಷ್ಟು ಶಕ್ತಿ ಇರ್ತಕ್ಕಂಥ ಭಗವಂತ ಹನುಮಂತ. ನೀವೊಂದು ಕೆಲಸ ಮಾಡು, 4 ಶನಿವಾರ ನಿನ್ನ ಮಗ 4 ಶನಿವಾರ ಕೆಲಸಕ್ಕೆ ಹೋಗದಿದ್ರೂ ಬೇಡ, 4 ಶನಿವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಒಂದಷ್ಟು ಹೂಗಳನ್ನು, ಬಿಳಿ ಎಕ್ಕದ ಹೂವು, ಒಂದಷ್ಟು ಕೆಂಪು ಹೂವು, ಬಿಳಿ ಎಕ್ಕದ ಹೂವು, ಕೆಂಪು ಹೂವನ್ನು ತಗೊಂಡು ಹನುಮನ ಪಾದದ ಮೇಲಿಟ್ಟು ನಮಸ್ಕಾರ ಮಾಡ್ಕೊಳ್ಳೋಕೆ ಹೇಳು. ಸಾಧ್ಯವಾದರೆ ಹದ್ದಿನಕಲ್ಲ ಹನುಮನಿಗೆ ಹೋಗಿ ದರ್ಶನ ಮಾಡ್ಕೊಂಬರಕ್ಕೆ ಹೇಳು. ಇಲ್ಲ ಅಂದರೆ ಮನೆಯಲ್ಲೇ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಹೂವು ಇಟ್ಟು ನಮಸ್ಕಾರ ಮಾಡ್ಕೊಂಬರಕ್ಕೆ ಹೇಳು. ಇಷ್ಟು ಮಾತ್ರ ಮಾಡಿದ್ರೆ ಅವನ ಜೀವನ ಉದ್ಧಾರ ಆಗುತ್ತೆ, ಅವನು ಒಳ್ಳೇದಾಗತ್ತೆ. ಅವನು ಒಳ್ಳೇದಾಗಲಿ, ನೀನು ಆರೋಗ್ಯ ಬೇಗ ಗುಣ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀರಮ್ಮ. ಒಳ್ಳೇದಾಗಲಿ ತಾಯಿ. ರಾಶಿ ಫಲಗಳು, ಹಾಗೆ ಮನುಷ್ಯನ ಅಭಿವೃದ್ಧಿ ನೋಡಿ. ಒಬ್ಬ ಬಡವರಿಗೆ ಬಡವ ಅಂತಂದಾಗ ಆತನ ಬಡತನ ಹೇಗೆ ನಿರ್ಮೂಲನೆ ಆಗುತ್ತೆ? ಆತ ಏನು ಶ್ರಮಿಸೋದು ಸಹಿತ ಅಲ್ಲಿಂದಲ್ಲೇ ಇರುತ್ತೆ. ಒಬ್ಬ ಬಡವ ಆತ
ತಾನು ಮಾಡೋದೇ ಒಂದು ಕೂಲಿ ಕೆಲಸ. ಆ ಕೂಲಿ ಕೆಲಸ ಮಾಡ್ಕೊಂಡು ಅವತ್ತಿಗವತ್ತು ಹೊಟ್ಟೆ ಹುರ್ಕೊಳ್ಳೋದೇ ಕಷ್ಟ. ಅಂತಹದ್ರ ಮಧ್ಯದಲ್ಲಿ ಆತನ ಮೈಂಡ್ ನೋಡಿ ಹೇಗೆ ಡಿಸ್ಟರ್ಬ್ ಆಗುತ್ತೆ. ಯಾರೋ ಬಂದ್ರೇನೋ, ಯಾರೋ ನನ್ನ ಹಿಂದಿದ್ದಾರೇನೋ, ಯಾರೋ ನಂಗೆ ಕರೀತಿದ್ದಾರೇನೋ, ಯಾರೋ ತೊಂದರೆ ಮಾಡ್ತಿದ್ದಾರೇನೋ. ಇದು ಆತ ಒಬ್ಬನ ಪರಿಸ್ಥಿತಿ ಅಲ್ಲ, ಒಂದಷ್ಟು ಜನಗಳ ಮನೆಗಳಲ್ಲಿ ಇದು ಇವತ್ತಿಗೂ ನಡೀತಾ ಇದೆ. ಕೆಲವು ಹೆಣ್ಮಕ್ಳು ತಾಯಂದಿರು ಅಡುಗೆ ಮನೆ ನಿಂತು ಅಡುಗೆ ಕೆಲಸ ಮಾಡ್ತಿದ್ರು ಸಹಿತ ಅಲ್ಲಿ ಬಲವಂತವಾಗಿ ಅವರ ಕಾಯಕ ಮಾಡಲೇಬೇಕು ಅಂತ ಮಾಡ್ತಿರ್ತಾರೆ. ಆದರೆ ಅವ್ರ ಹಿಂದೆ ಅವ್ರಿಗೆ ಗೊತ್ತಿಲ್ಲದಂಥ ರೀತಿ ಅವ್ರ ಬೆನ್ನಲ್ಲಿ ಒಂದು ಭಯ ಇರುತ್ತೆ. ಯಾರೋ ನನ್ನ ಹಿಂದೆ ಇದ್ದಾರೆ, ಯಾರೋ ನನ್ನ ಕರೆದಂಗಾಯಿತು, ಯಾರೋ ಈ ಕಡೆ ಹಿಂಗೆ ಪಾಸ್ ಆದಂಗಾಯಿತು. ಇಂತಹ ಪರಿಸ್ಥಿತಿಗಳು ತುಂಬ ಜನಗಳಲ್ಲಿದೆ. ಇದು ಸತ್ಯನಾ? ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್. ಇಂತಹ ಪರಿಸ್ಥಿತಿ ಆದಾಗ ಮೊದಲು ನೀವು ಮಾಡಬೇಕಾದ್ದು ಬಹುಶಃ ಹೀಗೆ ಯಾಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ನೋಡಿ, ಕೆಲವೊಮ್ಮೆ ಕೆಲವು ದಾಟು ಅಂತ ಹೇಳ್ತಾರೆ, ಕೆಲವು ತಂತ್ರಸಾರಗಳು ಅಂತಾರೆ, ಕೆಲವು ಏನಾದರೂ ಒಂದು ವಿಶ್ಚೂರ್ಣ ಪ್ರಯೋಗಗಳನ್ನು ಯಾರೋ ಅವರ ರಕ್ಷಣೆಗೆ ಅವ್ರು ಮಾಡಿ ಹಾಕ್ಕೊಂಡಿದ್ರೆ ಅದನ್ನು ಯಾರು ದಾಟ್ತಾರಲ್ಲ ಅವ್ರಿಗೆ ಶುರುವಾಗುತ್ತೆ ಈ ಸಮಸ್ಯೆ. ಅದು ಇಲ್ಲಿ ಬಂದಿರೋ ಬಾಧೆ. ಈ ಬಾಧೆ ಇದ್ದಾಗ, ಈ ಸಮಸ್ಯೆ ಇದ್ದಾಗ ಇದರಿಂದ ಹೊರಗೆ ಬರೋದು ಹೇಗೆ? ಇದಕ್ಕೆ ಭಾಳ ಚಿಕ್ಕದಾಗಿದೆ, ಚೊಟಕವಾಗಿದೆ. ಆದರೆ ಅದನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಸು ಒಪ್ಪಬೇಕು. ಏನು ಮಾಡೋದು? ಒಂದು ಬಿಳಿ ಎಕ್ಕದ ಎಲೆ ತಗೊಳ್ಳಿ, ಕೇಸರಿ ಬಣ್ಣವನ್ನು ತನ್ನಿ. ಕೇಸರಿ ಬಣ್ಣವನ್ನು ತಂದು ಅದಕ್ಕೊಂಚೂರು ಬೆಣ್ಣೆಯನ್ನು ಮಿಶ್ರಣ ಮಾಡಿ ಅದನ್ನು ಒಂದು ಗಂಧದ ಹಾಕಿ ತಯಾರು ಮಾಡ್ಕೊಳ್ಳಿ. ಕೇಸರಿ ಮತ್ತು ಬೆಣ್ಣೆ ಜೊತೆಗೆ ಒಂದು ಬಿಳಿ ಎಕ್ಕದ ಎಲೆಯನ್ನು ತೊಗೊಂಡು ಎಲೆನ ಕಿತ್ಕೊಂಡಾಗ ಅದರ ತುದಿ ಇರುತ್ತಲ್ಲ, ಮುಂಭಾಗ ಅಲ್ಲ, ಅದರ ತಳಭಾಗಕ್ಕೆ ಆ ಪಾದ ಬರಬೇಕು, ಮೇಲ್ಭಾಗಕ್ಕೆ ತಲೆ ಭಾಗ ಇರಬೇಕು. ಅಂದರೆ ಅದರ ಮೇಲೆ ಒಂದು ಬೊಂಬೆಯನ್ನು ಬರಿಬೇಕು. ಒಂದು ಬೊಂಬೆಯನ್ನು ಬರಿಬೇಕು. ಹೆಣ್ಣಾಗಲಿ ಗಂಡಾಗಲಿ ನೀವು ಏನಾದರೂ ಬರೀರಿ, ಅದು ಇಂಥದ್ದೇ ಅಂತ ಏನು ಬೇಡ, ಒಟ್ಟಾರೆ ಒಂದು ಬೊಂಬೆ ಬರಿಬೇಕು. ಬರೆದು ಅದರ ಮಧ್ಯದಲ್ಲಿ ಒಂದು ಬಾಕ್ಸ್ ಬರೀರಿ, ಅಂದರೆ ಅದರ ಹೊಟ್ಟೆ ಭಾಗದಲ್ಲಿ, ಆ ಬೊಂಬೆಯ ಹೊಟ್ಟೆ ಭಾಗದಲ್ಲಿ ಕೇಸರಿ ಮತ್ತು ಬೆಣ್ಣೆಯನ್ನು ಗಂಧದಾಗಿ ತಯಾರು ಮಾಡಿಕೊಂಡು ಬಿಳಿ ಎಕ್ಕದ ಎಲೆ ಮೇಲೆ ಅದರ ಹೊಟ್ಟೆ ಮಧ್ಯದಲ್ಲಿ ಒಂದು ಬಾಕ್ಸ್ ಬರೀತಕ್ಕಂಥದ್ದು. ಬಾಕ್ಸಲ್ಲಿ 2 ಗೆರೆಗಳನ್ನು ಹಾಕಿ, ಮಧ್ಯದಲ್ಲಿ 2 ಗೆರೆ ಹಾಕಿ, ಪ್ರತಿ ಬಾಕ್ಸಲ್ಲೂ ದಾ ಅನ್ನೋ ಒಂದೇ ಅಕ್ಷರ, ದಾ ಅಂತಕ್ಕಂಥ ಒಂದು ಅಕ್ಷರವನ್ನು ಎಲ್ಲ ಬಾಕ್ಸ್ಗಳಲ್ಲೂ ಬರೀರಿ. ದಾ ಎಂಬತಕ್ಕಂಥ ಅಕ್ಷರ ಬರೆದಾದ ಮೇಲೆ 1 ಚಿಟಿಕೆಯಷ್ಟು ಬಿಳಿ ಸಾಸಿವೆ ಹಾಕಿ. ಯಾರು ಭಯಸ್ಥರಾಗಿರ್ತೀರಿ, ಯಾರಿಗೆ ನನ್ನ ಹಿಂದೆ ಯಾರೋ ಇದ್ದಾರೆ, ರಾತ್ರಿ ಮಲ್ಕೊಳ್ಳೋಕ್ಕೆ ಭಯ, ಒಂಟಿಯಾಗಿ ಓಡಾಡೋಕ್ಕೆ ಭಯ, ರೂಮಲ್ಲಿ ಹೋಗೋಕ್ಕೆ ಭಯ, ಬಾತ್ರೂಮ್ಗೆ ಹೋಗೋಕ್ಕೆ ಭಯ, ಜೊತೆಗೆ ಎಲ್ಲೋ ಒಂದು ಕಡೆ ಸ್ವಿಚ್ ಆನ್ ಮಾಡಿ ಲೈಟ್ ಆನ್ ಮಾಡಬೇಕು, ಅದಕ್ಕೂ ಭಯ. ಕೆಲವು ರಾತ್ರಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತಿಗೂ ಸಹಿತ ಎದ್ದು ಬಾತ್ರೂಮ್ ಟಾಯ್ಲೆಟ್ಗೆ ಹೋಗಬೇಕಾದ್ರೆ ಪಕ್ಕದಲ್ಲಿ ಅವರನ್ನು ಎಬ್ಬಿಸ್ತಾರೆ. ಆದರೆ ಅಂಥವರು ಸಹಿತ ಇಂಥದ್ದನ್ನು 4 ಬಾರಿ ಮಾಡಿ ಬಿಳಿ ಸಾಸಿವೆಯನ್ನು ಹಾಕಿ ದೃಷ್ಟಿ ತೆಗೆದು ಅದನ್ನೆಲ್ಲ 3 ದಾರಿ ಸೇರೋ ಕಡೆನೋ ಅಥವಾ ಯಾವ್ದಾದ್ರು ಗಿಡ ಮರಗಳ ಹತ್ರನೋ ಹಾಕ್ಬಿಟ್ರೆ ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀರಿ. ಇಷ್ಟೇ ಚುಟುಕ. ಇದನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ಹನುಮನ ಪ್ರಾರ್ಥನೆ ಮಾತ್ರ ಇವತ್ತು ನೀವು ಮಾಡಲೇಬೇಕಾಗಿದೆ. ಹನುಮನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು ಹನುಮ. ಹಾಗೆ ನಿಮಗೆ ತುಂಬ ಟಾಸ್ಕ್ ಇದೆ, ಒಂದು ಚಾಲೆಂಜಿಂಗ್ ಇದೆ. ಇಂಥದ್ದು ಮಾಡಲೇಬೇಕು, ಇದನ್ನು ಗೆಲ್ಲಲೇಬೇಕು, ಇದರಿಂದಲೇ ನಮ್ಮ ಜೀವನ, ಇದರಿಂದಲೇ ನಮ್ಮ ಅನುಬಂಧ, ಅಥವಾ ಇದರಿಂದಲೇ ನಮ್ಮ ಕುಟುಂಬದ ನೆಮ್ಮದಿ. ಹೀಗೆ ಪ್ರತಿಯೊಂದು ಸಹಿತ ಬಹಳ ದೂರದ ಆಲೋಚನೆ ಮಾಡಬೇಕಾದ ಪರಿಸ್ಥಿತಿ ಇವತ್ತು ತುಲಾರಾಶಿಯವ್ರದ್ದು. ಆದರೆ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮನಸ್ಸು ಸ್ವಲ್ಪ ಚಂಚಲತೆ ಆಗುತ್ತೆ. ಹಿಂದೆ ಯಾವತ್ತೋ ಮಾಡಿಕೊಂಡಿರ್ತಕ್ಕಂಥ ವ್ಯಾಜ್ಯಗಳು, ಹಿಂದೆ ಯಾವತ್ತೋ ಆಗಿರ್ತಕ್ಕಂಥ ತೊಂದರೆ ತಾಪತ್ರೆಗಳು ಇವತ್ತು ಅದು ಮೆಲುಕು ಹಾಕಬೇಕಾಗತ್ತೆ. ಇವತ್ತು ತೊಂದರೆ ಆಗ್ಬೋದು, ತೊಂದರೆ ಆಗದಿರೇ ಇರ್ಬೋದು. ಆದರೆ ಅದರ ಒಂದು ಸೂಚನೆಗಳು ಮಾತ್ರ ಇವತ್ತು ನಿಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ಇವತ್ತು ನೀವು ಮಾಡಬೇಕಾದ್ದು ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ರಾಮ ಭಕ್ತನಾದಂಥ ಹನುಮನ ಆರಾಧನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅದೃಷ್ಟ ಇರ್ತಕ್ಕಂಥ ದಿನವೇ. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ನಿಮ್ಮ ನಕ್ಷತ್ರ ಪ್ರಕಾರ ಅಂದರೆ ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಮಂಗಳವಾರ ವೃಶ್ಚಿಕ ರಾಶಿಯವರಿಗೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತಕ್ಕಂಥ ದಿನ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡಿದ್ದೀನೇನೋ ಎಂಬತಕ್ಕಂಥ ದಿನ. ಜೊತೆಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತೃಪ್ತಿಕರವಾದ ರೀತಿ ತಂದುಕೊಳ್ಳುವಂಥ ಯೋಗ ಫಲ ಈ ಶುಭ ದಿನ ಇದೆ. ಇವತ್ತು ನಿಮ್ಮ ಕಾಯಕದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಳಬಹುದು. ಬದಲಾವಣೆಯ ಪರ್ವ ಮಧ್ಯಾಹ್ನ 2 ಗಂಟೆಯ ನಂತರ. 2 ಗಂಟೆವರೆಗೂ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗುತ್ತೆ. 2ರ ನಂತರ ಅದೃಷ್ಟ ರೇಖೆಗಳು ಬದಲಾಗುತ್ತೆ. ಆದರೆ ಇವತ್ತು ತಾಯಿ ಶಂಕರಿಯನ್ನೋ ಅಥವಾ ದೇವಿಯನ್ನೋ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ಬೆಲ್ಲದ ಚಿನ್ನ ಮೇಲೆ 2 ತುಪ್ಪದ ಬತ್ತಿಯನ್ನಿಟ್ಟು ಆರತಿ ಮಾಡಿದ್ದೆ ಆದರೆ ಮತ್ತಷ್ಟು ಅದೃಷ್ಟ ಫಲ ನಿಮ್ಮದಾಗುತ್ತೆ.
ಇವತ್ತು ತಾವು ಯಾವ ಚಿಂತನೆಯನ್ನು ಮಾಡಿದ್ರೂ, ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೂ ಅದರಿಂದ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು ತೇಜಸ್ಸನ್ನು ವೃದ್ಧಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತಂದುಕೊಳ್ಬೋದು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಯಾವ ನಿಲುವಿಗೆ ಮುಂದಾಗ್ತಿರೋ, ಯಾವ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂದ್ಕೊಳ್ತಿರೋ ಎಲ್ಲ ಕೆಲಸಗಳಲ್ಲೂ ಜಯವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ವೃತ್ತಿ, ನಿಮ್ಮ ಕಾಯಕ ಅಭಿವೃದ್ಧಿ ತರುವಂಥದ್ದಿದೆ. ಹಾಗಾಗಿ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ, ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ಹೊರಡ್ರೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮತ್ತೊಬ್ಬರು ಕಾಲ್ ರೆಡಿಯಾಗಿದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಹಲೋ. ಹಲೋ, ಕೋಟಿ ಕೋಟಿ ನಮಸ್ಕಾರ ಸರ್. ನಮಸ್ತೆ ತಾಯಿ. ನನಗೆ ಇಬ್ರು ಮಕ್ಕಳಿದ್ದಾರೆ. ಹಾಂ. ಒಬ್ಳು DC, ಒಬ್ಳು ಪ್ರೊಫೆಸರ್. ಅವಳು ಪ್ರೊಫೆಸರ್ ಗೌರ್ಮೆಂಟ್ ಎಕ್ಸಾಮ್ ಬರೀತಿದ್ದಾಳೆ. ಅದಾಗುತ್ತೋ ಇಲ್ವೋ ಅನ್ನೋದು ಕೇಳಬೇಕಿತ್ತು. ಆಗಲಿ ತಾಯಿ. ನೋಡಿ, ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ರಿ. ಮಕ್ಕಳು ಸಂಸ್ಕಾರವಂತರಾಗಿ ಇವತ್ತು ಈ ಉನ್ನತವಾದಂಥ ಹುದ್ದೆಗಳಲ್ಲಿದ್ದಾರೆ. ಇದೆಲ್ಲ ಪೂರ್ವಜನ್ಮದ ಸುಕೃತವೇ ಸರಿ. ಒಳ್ಳೆ ಮಕ್ಕಳ ಜನ್ಮ ಕೊಡೋದು, ಆ ಮಕ್ಕಳು ಸಂಸ್ಕಾರವಂತರಾಗೋದು, ನಾಳೆ ಮಕ್ಕಳು ಜಗತ್ತಿಗೆ ಬೇಕಾಗುವಂತಹವರಾಗಿ ಆ ತಂದೆ ತಾಯಿನ ಗೌರವಿಸ್ತಕ್ಕಂಥದ್ದು, ಇದೆಲ್ಲ ಪೂರ್ವಜನ್ಮದ ಸುಕೃತವೇ. ಒಳ್ಳೇದಾಗ್ಲಮ್ಮ. ನಿಮ್ಮ ಎರಡನೇ ಮಗಳು ಈಗ ಓದ್ತಾ ಇರೋದಾ? ಎರಡನೇ ಮಗಳು ಎಕ್ಸಾಮ್ ಬರೀತಿದ್ದಾಳೆ ಗುರುಜಿ. ಎಕ್ಸಾಮ್ ಕಟ್ಕೊಂಡ್ ಇದು ಗೌರ್ಮೆಂಟ್ ಎಕ್ಸಾಮ್ ಬಿಟ್ಟಿದ್ದಾರೆ. ಓದ್ತಿದ್ದಾಳೆ. PhD ಡೆಲ್ಲಿ ಮುಗಿಸ್ಕೆ ಬಂದಾಳೆ. ಇದು ಎಕ್ಸಾಮ್ ಆಗುತ್ತಾ ಇಲ್ವೋ ಅಂತ ಕೇಳ್ಬೇಕಾಗಿತ್ತು. 30 ವರ್ಷ ಅವಳಿಗೆ, ಮಮತೆಗೆ, ಕಾವ್ಯಗೆ 32 ವರ್ಷ. ಮದುವೆದು ಒಂಚೂರು ಹೇಳ್ಬೇಕಾಯ್ತು ಗುರುಜಿ. ಆಗಲಿ, ಆಗುತ್ತೆ. ಈ ಸದ್ಯ ಅವ್ರು ಎಕ್ಸಾಮ್ ಪಾಸ್ ಮಾಡ್ಕೊಳ್ತಾರೆ. ಸ್ಪೀಡ್ ತೊಗೊಂಬರ್ಬೋದು ನೀವು. ಅವರ ಭವಿಷ್ಯತ್ತು ಚೆನ್ನಾಗಿದೆ. ನಿಮ್ಮ ಸ್ವರತರಂಗ ಪ್ರಕಾರ ಈ ಬಾರಿ ಅವರು ಎಕ್ಸಾಮಲ್ಲಿ ಗೆಲ್ತಾರೆ. ಅನುಕೂಲ ಆಗುತ್ತೆ. ಧೈರ್ಯವಾಗಿರಿ. ನೀವು ನಂಬಿರ್ತಕ್ಕಂಥ ದೈವ, ಅವ್ರಿಗೂ ಇರ್ತಕ್ಕಂಥ ಒಂದು, ಅವ್ರು ಯಾವ ದೇವರನ್ನ ಆರಾಧನೆ ಮಾಡ್ತಿದ್ದಾರೋ ಅಥವಾ ಯಾವ ದೇವರೋ, ಯಾವ ಕಾಯಕವೇ ಕೈಲಾಸ ಅಂದ್ಕೊಂಡ್ರು ಸಹಿತ ಅವರ ವೃತ್ತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಮಕ್ಕಳು ಎಷ್ಟೇ ಬೆಳೆದು ದೊಡ್ಡವರಾದರು, ಮಕ್ಕಳು ಎಂತಹ ಜ್ಞಾನವಂತರಾದರು, ಎಂತಹ ಉನ್ನತವಾದಂತಹ ಹುದ್ದೆಗಳಲ್ಲಿದ್ದರು, ಅಥವಾ ಇಡೀ ರಾಜ್ಯಕ್ಕೋ ದೇಶಕ್ಕೋ ಬೇಕಾಗುವಂತಹ ವ್ಯಕ್ತಿ ಆದರೂ ಆತ ತಾಯಿಗೆ ಮಗನೇ ಅಥವಾ ಆ ತಾಯಿಗೆ ಮಕ್ಕಳೇ. ತಂದೆ ತಾಯಿ ಮುಂದೆ ತನ್ನ ಅಧಿಕಾರ ಅಥವಾ ತನ್ನ ಜ್ಞಾನ, ತನ್ನ ವಿದ್ಯೆ ಅಥವಾ ತನ್ನ ಸಮಾಜದಲ್ಲಿ ತನಗೆ ಸಿಕ್ಕಂಥ ಸ್ಥಾನಮಾನಕ್ಕೆ ತಾನು ದೊಡ್ಡವನಾಗಿದ್ದೀನಿ ಅಂಥೇಳಿ ಅಪ್ಪ ಅಮ್ಮನಿಗೆ ದೊಡ್ಡವರಾಗಲಿಕ್ಕೆ ಆಗೋದಿಲ್ಲ. ಯಾವತ್ತೂ ಅಪ್ಪ ಅಮ್ಮನಿಗೆ ಮಕ್ಕಳೇ. ಅಪ್ಪ ಅಮ್ಮನಿಗೆ ಹೇಳಬೇಕಂದ್ರೆ 90 ವರ್ಷವೋ 100 ವರ್ಷವೋ ಆಗಿರ್ತಕ್ಕಂತಹ ವೃದ್ಧರಿಗೆ ಅವ್ರಿಗಿರ್ತಕ್ಕಂಥ ಮಕ್ಕಳಿರ್ತಾರಲ್ಲ, ಆ ಮಕ್ಕಳು ಬಹಳಷ್ಟು ಸ್ಟೇಜ್ ದಾಟಿ ಮುಂದಕ್ಕೆ ಹೋಗಿರ್ತಾರೆ. ಆದರೂ ಅಲ್ಲಿ ಬಂದು ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು, ಅವ್ರನ್ನ ತಂದೆ ತಾಯಿ ಅಂತೇಳಿ ಅವ್ರ ಪಾದ ಸೇವೆನೇ ಮಾಡಬೇಕು. ಅದೇ ಧರ್ಮ, ಅದೇ ನಡೀತಕ್ಕಂಥದ್ದು, ಅದೇ ನಡುವೆ ನಡೆಸಬೇಕಾಗಿರ್ತಕ್ಕಂಥದ್ದು. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ 4 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ರೆ ಸಾಕು. ನನ್ನ ಸಂಪಾದನೆ, ನನ್ನ ಲೆವೆಲ್ಲು, ನಾನು ಹಾಕೋ ಬಟ್ಟೆ, ನಾನಿರ್ತಕ್ಕಂಥದ್ದು ಅಧಿಕಾರ ಅಥವಾ ನನ್ನದೇ ಆದಂಥ ಸ್ಥಾನಮಾನ, 4 ಜನ ನನ್ನನ್ನು ಗೌರವಿಸ್ತಿರ್ತಾರೆ ಅಂತ ಹೇಳಿ ಮನೆಗೆ ಬಂದು ಅಪ್ಪ ಅಮ್ಮನ ನಾವು ಕೇವಲವಾಗಿ ಕಂಡಿದ್ದೆ ಆದರೆ ಅದರಷ್ಟು ಮೂರ್ಖತನ ಮತ್ತೊಂದು ಅಲ್ವೇ ಅಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಕಳೆದ ದಿನಗಳನ್ನು ಜ್ಞಾಪಿಸ್ಕೊಳ್ಳೋದು ಅಥವಾ ಇರ್ತಕ್ಕಂಥ ವ್ಯವಹಾರವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ತಕ್ಕಂಥದ್ದು, ಯಾವ ಕಾಯಕವನ್ನು ಮಾಡಬೇಕೋ ಅದರ ಬಗ್ಗೆ ಮತ್ತಷ್ಟು ಗಮನ ಹರಿಸ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡಷ್ಟು ಲಾಭವನ್ನು ತಂದುಕೊಂಡಿದ್ದೆ ಆದರೆ ಗಣಪತಿಯ ಆರಾಧನೆ ಮಾಡ್ತೀರಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳನ್ನು ಅರ್ತು ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಸರಿಯಾಗಿ ಅರ್ಥಕೊಂಡ್ರೆ ಎಲ್ಲ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಲಾಭವೂ ಇದೆ, ಮತ್ತಷ್ಟು ಅಧಿಕಾರದ ಅನುಕೂಲವೂ ಇದೆ. ಇದಕ್ಕಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮಗೆ ಸಿಗುವಂಥದ್ದಾಗಲಿ. ಹಾಗೆ ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಹೋಗಿ ಶಿವಧ್ಯಾನವನ್ನು ಮಾಡಿ ಬರ್ತಕ್ಕಂಥದ್ದು, ದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇನ್ನಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು
ಜೊತೆಗೆ ನಿಮಗಿರ್ತಕ್ಕಂಥ ಸ್ಥಾನಮಾನ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ, ಹಾಗೆ ಒಂದು ದೇವತಾರಾಧನೆ, ದೇವಿಯ ಪ್ರಾರ್ಥನೆ, ಇಷ್ಟಾರ್ಥ ಸಿದ್ಧಿಗಾಗಿ ಸ್ವಲ್ಪ ಶ್ರಮಿಸ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಇವತ್ತರ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ನಾಳೆ ಬೆಳಗಿನ ಹುಣ್ಣಿಮೆಯ ಕಾರ್ಯಕ್ರಮಕ್ಕೆ ಅಥವಾ ಹುಣ್ಣಿಮೆಯಂದು ದೇವತಾ ದರ್ಶನಕ್ಕೆ ಅಥವಾ ದೇವರ ಪೂಜಾ ಸಾನ್ನಿಧ್ಯಕ್ಕೆ ಹೋಗಿ ಇರ್ತಕ್ಕಂಥ ಪಾಪಕರ್ಮಗಳನ್ನು ಕಳ್ಕೊಂಡು ಒಂದು ಪುಣ್ಯಕ್ಷೇತ್ರದಲ್ಲೋ ಒಂದು ತೀರ್ಥಕ್ಷೇತ್ರದಲ್ಲೋ ಸಾಧ್ಯವಾದರೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಕೆರೆ, ಬಾವಿ ಅಥವಾ ಏನಾದರೂ ಒಂದು ಸನ್ನಿವೇಶ ಇದ್ದರೆ, ಹರಿಯುವ ನೀರಿದ್ದರೆ ಅಂತಹ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡೋದು ಭಾಳ ಉತ್ತಮನೇ. ಇಲ್ಲ ಅಂದ ಪಕ್ಷದಲ್ಲಿ ಮನೆಯಲ್ಲೇ ದೇವರ ಸಾನ್ನಿಧ್ಯದಲ್ಲಿ 2 ಕರ್ಪೂರದ ಆರತಿ ಮಾಡಿ, ಸಾಧ್ಯವಾದರೆ ಬೆಲ್ಲದ ಆರತಿ ಮಾಡ್ತಕ್ಕಂಥದ್ದು ನಾಳೆ ಭಾಳ ಉತ್ತಮ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ರಾಹುಕಾಲ ಸನ್ನಿವೇಶದಲ್ಲಿ ತಾಯಿ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬನ್ನಿ. ಅಥವಾ ನಿಮ್ಗೆ ಹೋಗಿ ಬರಲಿಕ್ಕೆ ಸಮಯ ಆಗಲಿಲ್ಲ ಅಂದರೂ ತಾವು ಎಲ್ಲೇ ಇರಿ, ಯಾವುದೇ ಕೆಲಸ ಮಾಡ್ತಾ ಇರಲಿ, ರಾಹುಕಾಲದಲ್ಲಿ ತಾಯಿ ದುರ್ಗಾಪರಮೇಶ್ವರಿಯನ್ನು, ದುರ್ಗೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ, ಅಥವಾ ಓಂ ದುಮ್ ದುರ್ಗಾಯೇ ನಮಃ, ಓಂ ದುಮ್ ದುರ್ಗಾಯೇ ನಮಃ, ಓಂ ದುಮ್ ದುರ್ಗಾಯೇ ನಮಃ, ಹೀಗೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೂ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ಸಿದ್ಧಿಸ್ಕೊಳ್ಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿಲುವು ಬೇಗ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳನ್ನು, ನಿಮ್ಮ ಕುಲವೃತ್ತಿಯನ್ನು ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತು ಮೊದಲು ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಈಗ ಮತ್ತೊಬ್ಬರು ಕರೆಯಲ್ಲಿ ಸಿದ್ಧರಾಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ಸರ್ ನಮಸ್ತೆ ಸರ್. ಗುರುಜಿ ಅವರೇ, ನಾವ್ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ರಿ, ಸಿಕ್ಲಿಲ್ಲ. ಇವತ್ತು ಸಿಕ್ಕದೆ ಸರ್ ಸಮಯ. ಹೇಳಮ್ಮ, ಮಾತಾಡಮ್ಮ. ಮಗಂದು ಮದ್ವೆ ಕೇಳ್ಬೇಕಾಗಿತ್ತು. ಏನ್ ಮಾಡ್ತಿದ್ದಾರೆ ಮಗ? ಮಗ ಓನ್ ಬಿಸ್ನೆಸ್ ಸಮಯ ಮಾಡ್ತಾ ಇರೋದು. ಅವನ್ಗೆ ಮದ್ವೆ ಫಿಕ್ಸ್ ಆಗ್ತಾ ಇಲ್ಲ. ಇವಾಗ 30 ವರ್ಷ ಆಗಿದೆ. ಅದಕ್ಕಾಗಿ ಕೇಳ್ಬೇಕಾಗಿತ್ತು ಗುರುಜಿ. ಇದರ ಮಗ ಹತ್ತಿರದಲ್ಲಿ? ಇದಾರೆ ಸರ್, ಪಕ್ಕದಲ್ಲೇ ಇದಾರೆ ಸಮಯ. ಕೊಡಮ್ಮ. ಹಲೋ ನಮಸ್ತೆ ಸ್ವಾಮಿ. ನಮಸ್ತೆಪ್ಪ, ಏನು ಕೆಲಸ ಮಾಡ್ತಿದ್ದೀರಿ? ನಾವು ಓನ್ ಬಿಸ್ನೆಸ್, ಒಂದು ಫ್ಯೂಚರ್ ಲೈಫ್ ಅಂತ ಹೇಳ್ಬಿಟ್ಟು ಒಂದು ಫೈನಾನ್ಸ್ ಮಾಡ್ತಾ ಇದ್ದೀರಿ. ಹಾಂ, ಒಳ್ಳೇದಾಗಲಿ. ಏನು ಓದಿದ್ದೀರಿ ತಾವು? ಸ್ವಲ್ಪ ಲಾಸ್ ಆಗಿದೆ. ಹಾಂ, ಹೌದು ಸ್ವಾಮಿ. ಇರಲಿ. ಏನು ಓದಿದ್ದೀರಿ ತಾವು? ನಾವು SLC ಲಾಸ್ಟ್ ಮಾಡಿದ್ದೀವಿ ಸ್ವಾಮಿ. ಹೌದಾ, ಆಗಲಿ, ಒಳ್ಳೇದಾಗಲಿ. ನಾವು ನಮ್ಮ ಚಿಕ್ಕಪ್ಪ ಅವರೆಲ್ಲ ಸೇರಿ ಮಾಡಿದ್ರೆ ಒಂದು ಚಿಕ್ಕದಾಗ ಒಂದು ಫೈನಾನ್ಸ್ ಆಫೀಸು. ಅದು ಸ್ವಲ್ಪ ಕಷ್ಟದಲ್ಲಿದೆ ಸ್ವಾಮಿ ಇವಾಗ. ಓಹೋ, ಫಸ್ಟು ಅದನ್ನು ಮೇಲೆ ಎತ್ತಬೇಕು. ಯಾಕೆಂದರೆ ಅದನ್ನು ಕಾಲು ಮುರ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ನಿಮ್ಮ ಜೀವನಗಳಿಗೆ ತೊಂದರೆ ಆಗುತ್ತೆ. ಫಸ್ಟು ಎಲ್ಲಿ ಎಡಬಿದ್ದೀರಿ, ಎಲ್ಲಿ ಸಮಸ್ಯೆ ಆಗ್ತಿದೆ, ಎಲ್ಲಿ ತೊಂದರೆ ಅನುಭವಿಸಿದಿರಿ, ಆ ತೊಂದರೆಯಿಂದ ಬೇಗ ಹೊರಗಡೆ ಬರಬೇಕು. ಸರಿಯಾದ ರೀತಿ ಕೂತು ನೋಡಿ. ಇಂಥ ಸಮಯದಲ್ಲಿ ಯಾರೂ ಒಬ್ರಿಗೊಬ್ರು ಕೂತು ಮಾತಾಡ್ಕೊಳ್ಳಲ್ಲ. ಯಾವತ್ತೂ ಅಷ್ಟೇ, ಕಷ್ಟ ಬಂದಾಗಲೇ ನಾವು ಒಗ್ಗಟ್ಟಾಗಿರಬೇಕು. ಸಮಸ್ಯೆ ಬಂದಾಗಲೇ ನಾವೆಲ್ಲ ಜೊತೆಲಿ ಸೇರಿಕೊಳ್ಬೇಕು. ಸೇರಿಕೊಂಡು ಎಲ್ಲಿ ಇಡುತ್ತಾ ಇದೆ, ಎಲ್ಲಿ ತೊಂದರೆ ಆಗ್ತಿದೆ, ಎಲ್ಲಿ ಸೋರಿಕೆ ಆಗಿದೆ, ಫಸ್ಟ್ ಅದನ್ನು ಸರಿಪಡಿಸ್ಕೊಂಡ್ರೆ ಫೈನಾನ್ಸ್ ಕಂಪನಿ ಬೇಗ ಪಿಕಪ್ ಆಗುತ್ತೆ. ಇಲ್ಲ ಅಂದರೆ, ನಾವು ಗಮನಕ್ಕೆ ತಂದ್ಕೊಳ್ಳಿಲ್ಲ ಅಂದರೆ, ಅಥವಾ ನಾವು ನಿರ್ಲಕ್ಷ್ಯತನ ಮಾಡಿದ್ರೆ ಸಂಪೂರ್ಣ ನೆಲ ಕಚ್ಚುತ್ತೆ. ನೆಲ ಕಚ್ಚಿದ್ರೆ ನಾಳೆ ಕಣ್ಣೀರು ಹಾಕಬೇಕಾಗತ್ತೆ. ಅದರ ಪೂರ್ವಭಾವಿ ಎಚ್ಚರಿಕೆ ಎಲ್ಲರೂ ವಹಿಸಬೇಕು. ಆದರೆ ನಿಮ್ಮ ಸ್ವರತರಂಗದಲ್ಲಿ ಈ ಪ್ರಸ್ತುತ ಇರ್ತಕ್ಕಂಥದ್ದು ಅಂತಹ ಲಾಭದ ಕ್ಷಣಗಳಲ್ಲ. ಅಂದರೆ ಇನ್ನೂ 4 ತಿಂಗಳು ಸ್ವಲ್ಪ ಕಷ್ಟಕಾಲ. ಈ 4 ತಿಂಗಳು ದಾಟದ ಮೇಲೆ ನಿಮ್ಮ ಭವಿಷ್ಯದಲ್ಲಿ ಬೆಳಕಿದೆ. ಆ 4 ತಿಂಗಳವರೆಗೂ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಈ ಸಮಯದಲ್ಲಿ ಸಾಧ್ಯವಾದರೆ 4 ಹುಣ್ಣಿಮೆಗಳು, 4 ಹುಣ್ಣಿಮೆ ಚಂದ್ರಶೇಖರನ ಸಾನ್ನಿಧ್ಯದಲ್ಲಿ ಒಂದಷ್ಟು ಗೋಕ್ಷೀರ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಅಂದರೆ ಹಸುವಿನ ಹಾಲನ್ನು ಶಿವನ ಸಾನ್ನಿಧ್ಯದಲ್ಲಿ ಅಭಿಷೇಕ ಸಮಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಆಗ ನಿಮ್ಮ ಬದುಕಲ್ಲಿ ಒಂದು ಬೆಳಕು ಸಿಗುತ್ತೆ. ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.